ಬರೀ ಒಂದು 5-6 ವರ್ಷಗಳಲ್ಲಿ 67 ಅನಾಥ ಶವಗಳನ್ನು KS ಮೆಡಿಕಲ್ ಆಸ್ಪತ್ರೆ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡ್ತು? ಮಹಾಬಲ ಶೆಟ್ಟರ್ ಹೇಳ್ತಾ ಇದ್ರಲ್ಲ, ನಾನೇ ಹೋಗಿದ್ದೆ, ಸ್ಥಳದಲ್ಲೇ ಹೋಗಿದ್ದೆ, ನಾನೇ ಊಟ ಹಾಕಿದ್ದೀನಿ, ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ. ಮಹಾಬಲ ಶೆಟ್ಟರು ಯಾಕೆ ಹೋಗಿ ಊಟ ಹಾಕಿದ್ರು? ಧರ್ಮಸ್ಥಳದಿಂದ ವೆನ್ಲಾಕಿಗೆ 71 ಕಿಲೋಮೀಟರ್ ಆದರೆ 71ರಿಂದ 72 ಕಿಲೋಮೀಟರ್ ಆಗುತ್ತೆ. ಅದೇ ಯಾವುದು ಈ ಖಾಸಗಿ ಮೆಡಿಕಲ್ ಆಸ್ಪತ್ರೆ KS ಹೆಗಡೆ ಮೆಡಿಕಲ್ ಆಸ್ಪತ್ರೆ 76 ಕಿಲೋಮೀಟರ್ ಆಗುತ್ತೆ. ಯಾಕೆ ಅಲ್ಲಿ ಹೋಗ್ತಾ ಇದ್ರಿ? ಧರ್ಮಸ್ಥಳದಿಂದ ಬರೀ 7-8 ಕಿಲೋಮೀಟರ್ನಲ್ಲಿ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ತಾಲೂಕು ಹಾಸ್ಪಿಟಲ್, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೇ ಮಾಡ್ತಾರೆ. ಸೌಜನ್ಯ ಪೋಸ್ಟ್ ಮಾರ್ಟಮ್ ಮೇಲಾಗಿತ್ತು. ಇದು ಅದೇ ಮಾರ್ಗ ಮಧ್ಯೆ ಸತ್ತ KS ಮೆಡಿಕಲ್ ಹಾಸ್ಪಿಟಲ್ ಕಳಿಸ್ಕೊಟ್ಟು. ಇದು ಅದೇ ಮಾರ್ಗ ಮಧ್ಯೆ ಸತ್ತ, ಆಂಬುಲೆನ್ಸ್ ಕರೆಸಿದ್ರು, ನರಳಾಡ್ತಿದ್ದ, ಇವ್ರು ನೋಡಿ ಗೊತ್ತಾಗ್ತಾರೆ ಸಾಯ್ತಾನೆ ಅಂತೇಳಿ. ಯಾಕಂದ್ರೆ ಕಣ್ಣಾಗ ಸ್ಕ್ಯಾನರ್ ಕೊಟ್ಬಿಟ್ಟಾನ, ನಕಲಿ ದೇವಮಾನವ ಅಲ್ಲ, ದೇವಮಾನವ. ಅವ್ರು ಎಲ್ಲರ ಗ್ಯಾಂಗಿಗೂ ಕಣ್ಣಾಗ ಸ್ಕ್ಯಾನರು, ಆನಂತರ ಅದೇನದು ಎಕ್ಸ್ರೇ, ಒಂದು ಕಣ್ಣಾಗ ಎಕ್ಸ್ರೇ, ಇನ್ನೊಂದು ಕಣ್ಣಾಗ ಸ್ಕ್ಯಾನರ್. ಸಾವು ಬರ್ತದೆ ದೂರ ಗೊತ್ತಾಗ್ಬಿಡ್ತದೆ. ಆಂಬುಲೆನ್ಸ್ಗೆ ಕರೆ ಮಾಡಿದೆವು. ಆನಂತರ ಮಾರ್ಗದ ಮಧ್ಯದಲ್ಲಿ ಮೃತಪಟ್ಟನು KS ಹೆಗಡೆ ಆಸ್ಪತ್ರೆಯಲ್ಲಿ. ಅದರದ್ದು ಮೃತನ ಇದನ್ನು ಮರಣೋತ್ತರ ಪರೀಕ್ಷೆ ನಡೆಸಿದೆ, ಮುಗೀತು. ಇದು ಅದೇ. ಇದು ನೋಡಿ, ಇದು ಇನ್ನೂ ಭಯಂಕರ ಇದೆ. ಹೋದ್ರು ಮಾಡಿದ್ರು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ತಗೊಂಡು ಹೋಗೋದು KS ಹೆಗಡೆ ಹಾಸ್ಪಿಟಲ್ಗೆ, ಅಲ್ಲಿ ಏನಾದರೂ ಆಗ್ತಾ ಇದೆಯಾ ಅನ್ನುವಂಥ ಸಂಶಯವನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ಗಿರೀಶ್ ಮಠಣ್ಣವರ್. ಧರ್ಮಸ್ಥಳ ಹತ್ಯಾಕಾಂಡಗಳ ಭೀಕರತೆಯ ಮತ್ತೊಂದು ಮುಖವನ್ನು ಇವತ್ತು ಸಾರ್ವಜನಿಕರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ, SITಯ ಗಮನಕ್ಕೆ ಮತ್ತು ವೈದ್ಯಕೀಯ ಇಲಾಖೆಯ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದು ಯಾವ ಮಾಹಿತಿಗಳನ್ನು ನಾನು ಕೊಡ್ತಾ ಇದ್ದೀನಿ ಅವೆಲ್ಲವೂ ಕೂಡ ಯಾವುದೇ ಊಹಾಪೋಹ ಅಲ್ಲ, ಕೇಳಿದ್ದು ಅಲ್ಲ. ಬದಲಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಕೊಟ್ಟಂತಹ RTI ಮೂಲಕ ಪಡೆದುಕೊಟ್ಟಂತಹ ದಾಖಲೆಗಳ ಆಧಾರದ ಮೇಲೆ ನಮ್ಮ ಸ್ನೇಹಿತರಾದಂತಹ ಜಯಂತ್ T ಅವರು ಈ ಮಾಹಿತಿಯನ್ನು ಕೋರಿದ್ರು. ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ದಾಖಲೆಗಳ ಆಧಾರದ ಮೇಲೆ ಏನು ಕಣ್ಣಿಗೆ ರಾಚುವಂತಹ ನಗ್ನ ಸತ್ಯಗಳು ಇದೆ, ಅದರಿಂದ ಮೂಡ್ತಾ ಇರುವಂಥ ಸಂಶಯಗಳು. ಈ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇರೋದು ಒಂದು ಮಾಫಿಯಾ ಬಗ್ಗೆ. ಯಾವ ಮಾಫಿಯಾ ಅಂದರೆ, ನೀವು ಅನೇಕ ಮಾಫಿಯಾಗಳ ಬಗ್ಗೆ ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್, ಮಾದಕ ವಸ್ತುದು ಮಾಫಿಯಾ, ಮರಳು ಮಾಫಿಯಾ, ಕ್ವಶನ್ ಪೇಪರ್ ಮಾಫಿಯಾ, ಬೆಂಗಳೂರಿನಲ್ಲಿ ಕಸದ ಮಾಫಿಯಾ. ಸೊ ಯಾವ ರೀತಿ ಈ ಮಾದಕ ವಸ್ತು ಮಾಫಿಯಾ, ಮರಳು ಮಾಫಿಯಾ ಇದೆ, ಇವತ್ತು ನಾನು ಈ ಸಂಚಿಕೆಯಲ್ಲಿ ಹೇಳ್ತಾ ಇರುವುದು ಮರಣೋತ್ತರ ಮಾಫಿಯಾ, ಭಯಾನಕವಾದಂತಹ ಮರಣೋತ್ತರ ಪರೀಕ್ಷೆ ಪೋಸ್ಟ್ ಮಾರ್ಟಮ್ನ ಮಾಫಿಯಾ. ನೋಡಿ, ಈ ಅನಾಥ ಶವಗಳು ಸಿಕ್ಕರೆ ಅದಕ್ಕೆ ಅದರದೇ ಆದಂಥ ಪ್ರೊಸೀಜರ್ಗಳಿದೆ. ಮರಣೋತ್ತರ ಪರೀಕ್ಷೆ, ಅದಕ್ಕೆ ಆಟೋಪ್ಸಿ ಅಂತ ಹೇಳ್ತಾರೆ. 2 ಥರದ ಆಟೋಪ್ಸಿಗಳು ಇರ್ತದೆ ಮರಣೋತ್ತರ ಪರೀಕ್ಷೆ. ಒಂದು ಕ್ಲಿನಿಕಲ್ ಆಟೋಪ್ಸಿ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಅಥವಾ ಏನಾದರೂ ಸಂಶಯಾಸ್ಪದವಾಗಿ ಸತ್ತಿರ್ತಾರೆ ಅಥವಾ ಅಡ್ಮಿಟ್ ಆಗಿರ್ತಾರೆ, ಕೊಲೆ ಆಗಿರ್ತದೆ, ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದಕ್ಕೆ ಆ ಶವದ ವಾರಸುದಾರರು ಇರ್ತಾರೆ, ಅದರ ರಿಲೇಟಿವ್ ಇರ್ಬೋದು, ಸ್ನೇಹಿತರು ಇರ್ಬೋದು, ಯಾರಾದರೂ ಇರ್ತಾರೆ. ಆದರೆ ಇನ್ನೊಂದು ಬರ್ತದೆ ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್, ಅನಾಥ ಶವಗಳ ಪೋಸ್ಟ್ ಮಾರ್ಟಮ್ ಬಗ್ಗೆ ಕುರಿತಾಗಿ, ಅಂದರೆ ಮರಣೋತ್ತರ ಪರೀಕ್ಷೆ ಕುರಿತಾಗಿ, ಮರಣೋತ್ತರ ಪರೀಕ್ಷೆ ಆದ ನಂತರ ಯಾವ ರೀತಿ ಆ ಶವಗಳನ್ನು, ಅನಾಥ ಶವಗಳನ್ನು ವಿಲೇವಾರಿ ಮಾಡಬೇಕು, ಹೂತು ಹಾಕಬೇಕು, ಅದಕ್ಕೆ ಅದರದೇ ಆದಂತಹ ಕಾನೂನು ರೀತಿಯ ಕ್ರಮಗಳಿರ್ತದೆ. ಒಂದ್ಸರಿ ನೋಡ್ಬಿಡೋಣ ಅನಾಥ ಶವಗಳ ಬಗ್ಗೆ ಈ ದೇಶದ ಕಾನೂನು, ಈ ಮಣ್ಣಿನ ಕಾನೂನು, ಭಾರತದ ಕಾನೂನು ಏನೇನು ಹೇಳುತ್ತೆ ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಡು ಬಿಡೋಣ. ಸ್ಕ್ರೀನಲ್ಲಿ ಬರ್ತಾ ಇದೆ, ಸ್ವಲ್ಪ ತಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿ. ಭಾರತದಲ್ಲಿ ಏನು ಪೋಸ್ಟ್ ಮಾರ್ಟಮ್ ನಿಯಮಗಳು ಏನೇನಿದೆ ಇಂಗ್ಲಿಷ್ನಲ್ಲಿದೆ, ನಾನು ಕನ್ನಡದಲ್ಲಿ ಅನುವಾದ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ಪೋಸ್ಟ್ ಮಾರ್ಟಮ್ ಆಫ್ ಅನ್ನೌನ್ ಅಥವಾ ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್, ಅಂದರೆ ವಾರಸುದಾರರು ಇಲ್ಲದ ಶವಗಳನ್ನು, ಬಾಡೀಸ್ ಕ್ಯಾನ್ ಓನ್ಲಿ ಬಿ ಕಂಡಕ್ಟೆಡ್ ಇನ್ ಗವರ್ಮೆಂಟ್ ಹಾಸ್ಪಿಟಲ್ಸ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜಸ್ ದಟ್ ಆರ್ ಆಫಿಷಿಯಲಿ ಅಥರೈಸ್ಡ್ ಬೈ ದ ಸ್ಟೇಟ್. ಅನಾಥ ಶವಗಳನ್ನು, ವಾರಸುದಾರರಿಲ್ಲದ ಶವಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿಯೇ ಅವುಗಳ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ಪ್ರೈವೇಟ್ ಹಾಸ್ಪಿಟಲ್ಸ್ ಕೆನಾಟ್ ಲೀಗಲಿ ಕಂಡಕ್ಟ್ ಪೋಸ್ಟ್ ಮಾರ್ಟಮ್ಸ್ ಆಫ್ ಸಚ್ ಕೇಸಸ್. ಅಂದರೆ ಖಾಸಗಿ ಆಸ್ಪತ್ರೆಗಳು ಈ ರೀತಿ ಕಾನೂನುಬದ್ಧವಾಗಿ ಈ ಶವಗಳನ್ನು ಪೋಸ್ಟ್ ಮಾರ್ಟಮ್ ಮಾಡುವ ಹಾಗಿಲ್ಲ. ಇದಕ್ಕೆ ಕಾರಣ ಕೂಡ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಪೋಸ್ಟ್ ಮಾರ್ಟಮ್ ಇನ್ ಮೆಡಿಕೋ ಲೀಗಲ್ ಕೇಸಸ್ ಲೈಕ್ ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್, ಸಸ್ಪೆಕ್ಟೆಡ್ ಕ್ರೈಮ್, ಡೆತ್ಸ್, ಆಕ್ಸಿಡೆಂಟ್, ಅನ್ನೌನ್ ಡೆತ್ಸ್ ಅಂದರೆ ಈಗ ನಾನು ಹೇಳ್ತಾ ಇದೀವಲ್ಲ, ನಾವು ಏನು ಈಗ ಸಬ್ಜೆಕ್ಟ್ ವಿಷಯಗಳನ್ನು ತಗೊಂಡಿದ್ದೀವಿ, ಅನ್ನೌನ್ ಡೆತ್ಸ್. ಆ ವಿಷಯದಲ್ಲಿ ಮೆಡಿಕೋ ಲೀಗಲ್ ಕೇಸಸ್ ಇದ್ದಾಗ ಪ್ರೈವೇಟ್ ಆಸ್ಪತ್ರೆಗಳು, ಖಾಸಗಿ ಆಸ್ಪತ್ರೆಗಳು ಶವದ ಮರಣೋತ್ತರ ಪರೀಕ್ಷೆಯನ್ನು ಮಾಡುವ ಹಾಗಿಲ್ಲ. ಅದಕ್ಕೆ ಕಾರಣಗಳೇನಂತ ಹೇಳಿದ್ರೆ, ಒಂದನೇದ್ದು
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಆರ್ ಕ್ರೂಷಿಯಲ್ ಎವಿಡೆನ್ಸ್ ಇನ್ ಕೋರ್ಸ್. ಯಾಕಂದ್ರೆ ಅದು ನ್ಯಾಯಾಲಯದಲ್ಲಿ ಬಹಳ ಕ್ರೂಷಿಯಲ್ ಎವಿಡೆನ್ಸ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಮರಣೋತ್ತರ ಪರೀಕ್ಷೆ ರಿಪೋರ್ಟ್ಗಳು ನ್ಯಾಯಾಲಯದಲ್ಲಿ ಬಹಳ ಒಂದು ಸಾಕ್ಷಿಗಳಾಗುತ್ತೆ, ಗಂಭೀರ ಸಾಕ್ಷಿಗಳಾಗುತ್ತೆ. ಆನಂತರ ಇನ್ ಅನ್ನೌನ್ ಆರ್ ಸಸ್ಪಿಷಿಯಸ್ ಡೆತ್ ಫೌಲ್ ಪ್ಲೇ ಕಾಂಟ್ ಬಿ ರೂಲ್ಡ್ ಔಟ್. ಅಂದ್ರೆ ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟಲ್, ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ ಅಂತ ಹೇಳಿ ಬಯಸ್ಡ್ ಆಗಿರ್ತಾರೆ ಅವರು. ಈಗ ಪ್ರಭಾವಿಗಳು ಯಾರಾದರೂ ಇದ್ರೆ ಅವ್ರ ಪರವಾಗಿ ಅವ್ರು ಮಾಡುವಂತ ಸಾಧ್ಯತೆ ಇದೆ ಅನ್ನೋದು ಇದರ ಅರ್ಥ. ಹೀಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಮಾಡಬಾರದು ಅಂತ ಹೇಳಿ. ಗವರ್ಮೆಂಟ್ ಡಾಕ್ಟರ್ಸ್ ಆರ್ ಕನ್ಸಿಡರ್ ನ್ಯೂಟ್ರಲ್, ಅಂದ್ರೆ ಅವರು ನ್ಯೂಟ್ರಲ್ ಆಗಿರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್. ಪ್ರೈವೇಟ್ ಹಾಸ್ಪಿಟಲ್ಸ್ ಬೀಂಗ್ ಪ್ರಾಫಿಟ್ ಬೇಸ್ಡ್ ಕುಡ್ ಬಿ ಅಕ್ಯೂಸ್ಡ್ ಆಫ್ ಆಲ್ಟರಿಂಗ್ ಆರ್ ಮ್ಯಾನಿಪ್ಯುಲೇಟಿಂಗ್ ಫೈಂಡಿಂಗ್ ಫಾರ್ ಮನಿ ಆರ್ ಇನ್ಫ್ಲೂಯೆನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನು ಇದರ ಅರ್ಥ ಏನಂತ ಇದ್ರೆ, ಖಾಸಗಿ ಆಸ್ಪತ್ರೆಗಳು ಅವು ಪ್ರಾಫಿಟ್ ಬೇಸ್ಡ್ ಕಮರ್ಷಿಯಲ್ ಆಗಿರ್ತವೆ. ಅವು ಏನೋ ಲಾಭಕ್ಕಾಗಿ ಇರುವಂತಹ, ಆದಾಯಕ್ಕಾಗಿನೇ ಇರುವಂತಹ ಆಸ್ಪತ್ರೆಗಳು ಇರುವುದರಿಂದ ಅವುಗಳ ಮೇಲೆ ರಿಪೋರ್ಟ್ಗಳನ್ನ, ವರದಿಗಳನ್ನ ಆಲ್ಟರ್, ಚೇಂಜ್ ಮಾಡೋದು, ಹಿಂಗಿದ್ದಿದ್ದು ಹಂಗೆ, ಹಂಗಿದ್ದಿದ್ದು ಹಿಂಗೆ ಚೇಂಜ್ ಮಾಡುವಂತ ಆರೋಪಗಳು ಇರುವುದರಿಂದ, ಆನಂತರ ದುಡ್ಡು ಅಥವಾ ಪ್ರಭಾವದಿಂದ ಅವು ಅವರ ವರದಿಗಳನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯತೆ ಇರುವುದರಿಂದ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ, ಈ ಆಸ್ಪತ್ರೆಗಳಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನೌನ್ ಡೆಡ್ ಬಾಡೀಸ್ ಅಥವಾ ಸಸ್ಪಿಷಿಯಸ್ ಡೆತ್ ಪೋಸ್ಟ್ ಮಾರ್ಟಮ್ ಮರಣೋತ್ತರ ಪರೀಕ್ಷೆ ಮಾಡುವ ಹಾಗಿಲ್ಲ ಅಂತ ಈ ದೇಶದ ಕಾನೂನು ಹೇಳ್ತದೆ. ಆನಂತರ ಪೊಲೀಸ್ ಅಂಡ್ ಮ್ಯಾಜಿಸ್ಟ್ರೇಟ್ ಪ್ರೊಸೀಜರ್ CRPC 174 CRPC. ಸೊ ಆಮೇಲೆ ಫಾರೆನ್ಸಿಕ್ ಫೆಸಿಲಿಟೀಸ್ ಅಂಡ್ ಟ್ರೈನಿಂಗ್ ಇರ್ತದೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಫಾರೆನ್ಸಿಕ್ ಎಕ್ಸ್ಪರ್ಟ್, ಅಲ್ಲಿಂದ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆದರೆ ಫಾರೆನ್ಸಿಕ್ ಏನೋ ಹೆಲ್ಪ್ ಕೂಡ ಇರ್ತದೆ, ಪಬ್ಲಿಕ್ ಅಕೌಂಟಬಿಲಿಟಿ ಇರ್ತದೆ. ಆನಂತರ ಇನ್ನೊಂದು ಹೇಳ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ಸ್ ಕ್ಯಾನ್ ಓನ್ಲಿ ಡೂ ಕ್ಲಿನಿಕಲ್ ಅಟಾಪ್ಸಿ. ಅಂದ್ರೆ ಕ್ಲಿನಿಕಲ್ ಅಂತ ಹೇಳಿದ್ರೆ ಈಗ ಆಸ್ಪತ್ರೆಯಲ್ಲಿ ಸತ್ತಿರ್ತಾರೆ, ಆನಂತರ ಆ ಸಂಬಂಧಿಕರ ವಿತ್ ದ ಫ್ಯಾಮಿಲಿ ಕನ್ಸೆಂಟ್, ಅಂದ್ರೆ ಆ ಕುಟುಂಬಸ್ಥರ, ಆ ಶವದ ಕುಟುಂಬಸ್ಥರ ಒಪ್ಪಿಗೆಯ ಮೇಲೆ ಮಾಡಬಹುದು ಅಂತ ಹೇಳ್ತಾರೆ. ಬಟ್ ನಾಟ್ ಮೆಡಿಕೋ ಲೀಗಲ್ ಅಟಾಪ್ಸಿ, ಅಂದ್ರೆ ಸಂಶಯಾಸ್ಪದವಾಗಿ ಅಥವಾ ಅನ್ನೌನ್ ಡೆಡ್ ಬಾಡಿ ಇದ್ದದನ್ನ ಮಾಡಬಾರ್ದು ಅಂತ ಹೇಳಿ ಈ ದೇಶದ ಕಾನೂನು ಹೇಳುತ್ತೆ. ಇದ್ರ ಬಗ್ಗೆನೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದನ್ನು ಕೂಡ ನೋಡ್ಕೊಂಡ್ಬಿಡಿ. ಇದರಲ್ಲಿ ಹೇಳ್ತದೆ, Supreme Court judgments. The Supreme Court has repeatedly stressed that only government forensic experts should handle medico-legal autopsies. ಅಂದ್ರೆ ಸರ್ಕಾರದ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಮಾತ್ರ ಮೆಡಿಕೋ ಲೀಗಲ್ ಅಟಾಪ್ಸಿ, ಅಂದ್ರೆ ಈ ಮರಣೋತ್ತರ ಪರೀಕ್ಷೆಗಳನ್ನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತದೆ. ಆನಂತರ ರಾಜ್ಯ ಸರ್ಕಾರಗಳು ಏನು ಹೇಳ್ತದೆ, ಮೆನಿ ಸ್ಟೇಟ್ಸ್, ಅದರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತಮಿಳುನಾಡು, ಕರ್ನಾಟಕನೂ ಕೂಡ ಹೇಳಿದ್ದಾರೆ. ಕರ್ನಾಟಕದ ನ್ಯಾಯಾಲಯಗಳು ಸರ್ಕಾರಿ ನೋಟಿಫಿಕೇಶನ್ಸ್ ಅದರಲ್ಲಿ ಏನು ಹೇಳಿದೆ, ಮೆನಿ ಸ್ಟೇಟ್ಸ್ Karnataka, Maharashtra, Tamil Nadu have official orders that private hospitals are not authorized for medico-legal post-mortem. ಅಂದ್ರೆ ಕರ್ನಾಟಕ ಸರ್ಕಾರವು ಕೂಡ ಹೇಳಿದೆ, ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳು ಮೆಡಿಕೋ ಲೀಗಲ್ ಪೋಸ್ಟ್ ಮಾರ್ಟಮ್ಗಳನ್ನು ಮಾಡುವ ಹಾಗಿಲ್ಲ ಅಂತೇಳಿ ಕರ್ನಾಟಕ ಸರ್ಕಾರವೇ ಹೇಳಿದೆ. ಓನ್ಲಿ ನೋಟಿಫೈಡ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್, ಅಂದರೆ ಜಿಲ್ಲಾ ಆಸ್ಪತ್ರೆಗಳು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅವುಗಳು ಮಾತ್ರ ಮಾಡಬಹುದು ಅಂತೇಳಿ ರಾಜ್ಯ ಸರ್ಕಾರವೇ ಹೇಳಿದೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೂಡ ಸಾಕಷ್ಟು ನಿರ್ದೇಶಗಳನ್ನು ಕೊಟ್ಟಿದೆ. ಅನಾಥ ಶವಗಳನ್ನು ಯಾವ ಕಂಡಲ್ಲಿ ಎಸಿಬಾರ್ದು, ಕಂಡಲ್ಲಿ ಹೂಳಬಾರ್ದು. ಇವ್ರು ಹೇಳ್ತಾರಲ್ಲ, ಎಲ್ಲಿ ಬೇಕಲ್ಲಿ ಎಸಿದ್ದಾರೆ. ರಿಸರ್ವ್ ಫಾರೆಸ್ಟ್ ಅಲ್ಲಿ ಈ ಪ್ರಾಣಿಗಳನ್ನು ಕೂಡ ಅಷ್ಟು ಕೆಟ್ಟದಾಗಿ ಹೂತಾಕೋದಿಲ್ಲ, ಅಷ್ಟು ಕೆಟ್ಟದಾಗಿ ಹಾಕಿದ್ದಾರೆ. ಬಟ್ ಇಟ್ ಈಸ್ ಅಗೇನ್ಸ್ಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದೆ ಅನಾಥ ಶವಗಳನ್ನು ಯಾವ ರೀತಿ ಹೂತಾಕಬೇಕು ಅಂತೇಳಿ. ಸೊ ಇದು ಒಂದು ಶಾರ್ಟ್ ಆಗಿ ಈ ದೇಶದ ಕಾನೂನು ಅನ್ನೌನ್ ಡೆಡ್ ಬಾಡಿ ಬಗ್ಗೆ ಏನೇನು ಹೇಳ್ತದೆ ಅನ್ನೋದನ್ನ ವಿವರಿಸಿದ್ದೀನಿ. ಈಗ ಬರೋಣ ಧರ್ಮಸ್ಥಳದ ಅನಾಥ ಶವಗಳ ಬಗ್ಗೆ. ನೋಡಿ, ಇವು ಏನು ಇಷ್ಟೊಂದು ದಾಖಲೆಗಳಿದೆಯಲ್ಲ, ಇದು ಇನ್ನೂ ಇದ್ರ ಒಂದು 3 ಪಟ್ಟಿದೆ. ನಮ್ಮ ಜಯಂತ್ ಅವರು ತೆಗೆದಿದ್ದು 3 ಪಟ್ಟಿದೆ. ಇದು ಏನಿದೆ 67 ಅನಾಥ ಶವಗಳ ಬಗ್ಗೆ ಮಾತ್ರ, ವೆರಿ ರೀಸೆಂಟ್ ಆಗಿರುವಂಥ, ಆಲ್ಮೋಸ್ಟ್ 2014 ಇದ್ರೆ ಇಲ್ಲಿವರೆಗೆ ಅದರಲ್ಲಿನೂ ಎಷ್ಟೋ ಒಂದು 4-5 ವರ್ಷದ ಮಾತ್ರ ನಾವು ಅನಲೈಸ್ ಮಾಡಿದ್ದೀವಿ. ಇದರಲ್ಲಿ ಮಾತ್ರ ನಮಗೆ ಸಿಕ್ಕಿದ್ದು 67 ಅನಾಥ ಶವಗಳು ನೇರವಾಗಿ ಮಂಗಳೂರಿನ, ಅಂದರೆ ಧರ್ಮಸ್ಥಳದಿಂದ 76 ಕಿಲೋಮೀಟರ್ ದೂರ ಇರತಕ್ಕಂತಹ KS ಹೆಗಡೆ ಮೆಡಿಕಲ್ ಅಕಾಡೆಮಿ, ಕ್ಷೇಮ ಅಂತ ಕರೀತಾರೆ, ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ಗೆ ತಗೊಂಡು ಹೋಗ್ತಾರೆ. ಯಾಕೆ? ಸರ್ಕಾರದ ನಿಯಮ ಹೇಳ್ತದೆ. ಆನಂತರ ಇನ್ನೊಂದು ಇವರು ಕ್ಲೇಮ್ ಮಾಡ್ಕೋತಾ ಇದ್ದಾರೆ, ನಮ್ಮಲ್ಲಿ ಪರ್ಮಿಷನ್ ಇದೆ, ನಮಗೆ ಮದ್ರಾಸ್ ಹೈಕೋರ್ಟ್ ಪರ್ಮಿಷನ್ ಇದೆ, ನಾವು ಪೋಸ್ಟ್ ಮಾರ್ಟಮ್ ಮಾಡಬಹುದು. ಹೌದು, ನಾನು ಹೇಳಿದ್ನಲ್ಲ, ಪೋಸ್ಟ್ ಮಾರ್ಟಮ್ ಮಾಡಬಹುದು. ಯಾವುದಕ್ಕೆ ವಾರಸುದಾರರಿದ್ದಾರೆ, ವಿತ್ ದ ಕನ್ಸೆಂಟ್ ಆಫ್ ರಿಲೇಟಿವ್ಸ್ ಈ ಖಾಸಗಿ ಆಸ್ಪತ್ರೆಗಳು ಮಾಡಬಹುದು. ಆದರೆ ಅನ್ನೌನ್ ಡೆಡ್ ಬಾಡಿಗಳನ್ನ ಮಾಡಬೇಕು ಅಂತ ಎಲ್ಲೂ ಇಲ್ಲ, ಮಾಡಬಾರ್ದು ಅಂತಿದೆ. ಈಗ ತಾನೇ ನಾನು ಹೇಳಿದ್ದೇನೆ. ಹಾಗಿದ್ರೆ ಬರೀ ಒಂದು 5-6 ವರ್ಷಗಳಲ್ಲಿ 67 ಅನಾಥ ಶವಗಳನ್ನ KS ಮೆಡಿಕಲ್ ಆಸ್ಪತ್ರೆ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡ್ತು? ಮಹಾಬಲ ಶೆಟ್ಟರು ಹೇಳ್ತಾ ಇದ್ರಲ್ಲ, ನಾನೇ ಹೋಗಿದ್ದೆ, ಸ್ಥಳದಲ್ಲೇ ಹೋಗಿದ್ದೆ, ನಾನೇ ಹೂತಾಕಿದ್ದೀನಿ, ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ. ಮಹಾಬಲ ಶೆಟ್ಟರು ಯಾಕೆ ಹೋಗಿ ಹೂತಾಕಿದ್ರು? ಯಾರ ಅನುಮತಿ, ಯಾರ ರೆಫರೆನ್ಸ್ ನಿಂತರ ಬಂದ್ರು ಅಲ್ಲಿ ಧರ್ಮಸ್ಥಳಕ್ಕೆ? ರೆಫರೆನ್ಸ್ ಕೊಟ್ಟವ್ರು ಯಾರು? ಇನ್ನೊಂದು ಪ್ರಶ್ನೆ ಬರ್ತದೆ, ಹೌದಪ್ಪ ನೀವು ಮಂಗಳೂರಿಗೆ ತಗೊಂಡು ಹೋಗಬೇಕು, ಬಹಳ ಫೆಸಿಲಿಟಿ ಇದೆ ಅಂತ ಏನಾದರೂ ನೀವು ಹೇಳ್ಬೋದು, ಬಹಳಷ್ಟು ಫೆಸಿಲಿಟಿ ಇದೆ ಇಲ್ಲಿ. ಅದಕ್ಕಿಂತನೂ ಚೆನ್ನಾಗಿರುವಂಥ ಆಸ್ಪತ್ರೆ ಮಂಗಳೂರಿನಲ್ಲಿ ವೆನ್ಲಾಕ್ ಇದೆ. ಕಳೆದ 20 ವರ್ಷಗಳಿಂದ ಅಲ್ಲಿಯ ಫಾರೆನ್ಸ್ ಎಕ್ಸ್ಪರ್ಟ್ ಇದ್ದಾರೆ. 1 ಆಫ್ ದ ಬೆಸ್ಟ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಚಂದ್ರಕಾಂತ್ ಅಂತ ಅವರಿದ್ದಾರೆ. ಇನ್ನೂ ಅವ್ರ ಟೀಮ್ ವೆನ್ಲಾಕ್ನಲ್ಲಿದೆ. ಆನಂತರ ಧರ್ಮಸ್ಥಳದಿಂದ ವೆನ್ಲಾಕಿಗೆ 71 ಕಿಲೋಮೀಟರ್ ಆದರೆ 71ರಿಂದ 72 ಕಿಲೋಮೀಟರ್ ಆಗುತ್ತೆ. ಅದೇ
ಯಾವುದು ಈ ಖಾಸಗಿ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಆಸ್ಪತ್ರೆ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ 76 ಕಿಲೋಮೀಟರ್ ಆಗುತ್ತೆ. ಯಾಕೆ ಅಲ್ಲಿ ಹೋಗ್ತಾ ಇದ್ರಿ? ಗೈಡ್ಲೈನ್ಸ್ ಹೇಳ್ತದೆ ನೀವು ವೆನ್ಲಾಕ್ಗೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಬೇಕು. ಗೌರ್ಮೆಂಟ್ ಆಸ್ಪತ್ರೆ ಇದ್ದಾಗ ನೋಡಿ, ವೆನ್ಲಾಕ್ 1848ರಲ್ಲಿ ಬ್ರಿಟಿಷರಿಂದ ಪ್ರಾರಂಭವಾದಂತಹ ಇಡೀ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡ ಮತ್ತು ಅತಿ ಪುರಾತನವಾದಂತಹ ಹೆಗ್ಗಳಿಕೆ ಇರುವಂತಹ ಆಸ್ಪತ್ರೆ. ಎಲ್ಲಾ ಫೆಸಿಲಿಟೀಸ್, ಮಾರ್ಚರಿ ಇದೆ, ಎಲ್ಲ ಕೂಡ ಇದೆ. ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ಗೆ. ಕೊನೆ ಪ್ರಶ್ನೆ. ಆನಂತರ ವೆನ್ಲಾಕ್ ಇನ್ನೂ ದೂರ ಆಯ್ತು ರೀ, ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ಬರೀ 7-8 ಕಿಲೋಮೀಟರ್ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ತಾಲೂಕು ಹಾಸ್ಪಿಟಲ್, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೇ ಮಾಡ್ತಾರೆ. ಸೌಜನ್ಯ ಪ್ರಕರಣದ ಸೌಜನ್ಯ ಪೋಸ್ಟ್ ಮಾರ್ಟಮ್ ಎಲ್ಲಾಗಿದ್ದು? ಗುಡ್ ಅಲ್ವಾ? ಎಲ್ಲಾಯ್ತು? ಬೆಳ್ತಂಗಡಿಯಲ್ಲಿ. ನಾರಾಯಣ ಮಾವುತ ಡಬಲ್ ಮರ್ಡರ್ ಕೇಸ್ 2 ಹೆಣಗಳನ್ನ ಎಲ್ಲಿ ಶವ ಪರೀಕ್ಷೆ ಆಯಿತು? ಬೆಳ್ತಂಗಡಿಯಲ್ಲಿದೆ. ಆದರೆ ಅಷ್ಟೊಂದು ಸೆನ್ಸಿಟಿವ್ ಕೇಸ್ ಇರುವಂತಹವುಗಳನ್ನ ನೀವು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿ ಮುಗಿಸ್ತೀರಿ. ಕಾಲು ಜಾರಿ ಬಿದ್ದಿದ್ದು ಅನಾಥ ಶವಗಳು ಯಾರು ವಾರಸುದಾರರೇ ಇಲ್ಲ, ಅವುದನ್ನ ನೀವು ತಗೊಂಡು ಸೀದಾ 75-76 ಕಿಲೋಮೀಟರ್ ಇರುವಂತಹ KS ಹೆಗಡೆ ಪ್ರೈವೇಟ್ ಮೆಡಿಕಲ್ ಅಕಾಡೆಮಿಗೆ ಹೋಗ್ತೀರಿ. ಯಾಕೆ? ಸಂಶಯ ಬರ್ತದಲ್ವಾ? ಯಾಕೆ ಹೋಗ್ತಾರೆ ಅನ್ನೋದು ಕೂಡ ಕೆಲವೊಂದಿಷ್ಟು ಸಂಶಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇವ್ರು ಹೇಳ್ತಾರಲ್ಲ, ಇದು ಗ್ರಾಮ ಪಂಚಾಯತಿ ಅಂತಲೇ ಕೊಟ್ಟಂತ ಈ ದಾಖಲೆಗಳು ನೋಡಿ. ಪೋಸ್ಟ್ ಮಾರ್ಟಮ್ ಈ ದಾಖಲೆಗಳ ಪ್ರಕಾರ ಎಲ್ಲಿ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಆಯಿತು. ಕೆಲವೊಂದಿಷ್ಟು ವೆನ್ಲಾಕಿಗೂ ಕೂಡ ತಗೊಂಡು ಹೋಗಿದ್ದಾರೆ. ವೆನ್ಲಾಕಿಗೆ ಯಾವ ಹೆಣಗಳು ಹೋಗ್ತವೆ, KS ಹೆಗಡೆ ಪ್ರೈವೇಟ್ ಮೆಡಿಕಲ್ಗೆ ಯಾವ ಶವಗಳು ಹೋಗ್ತವೆ, ಅದನ್ನು ಕೂಡ ನಾನು ವಿವರಿಸ್ತೇನೆ ಇವರೇ ಕೊಟ್ಟಂತ ಮಾಹಿತಿ ಪ್ರಕಾರ. ಆಯಿತು, ಈಗಲೇ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಎಲ್ಲಿ? ಮಂಗಳೂರಲ್ಲಿ ಮಾಡಿದ್ರು. ಮಂಗಳೂರಲ್ಲಿ ಮಾಡಿದ್ರೆ ಮಂಗಳೂರಲ್ಲಿನೇ ಅನಾಥ ಶವಗಳಲ್ಲ, ಮಂಗಳೂರಲ್ಲಿನೇ ಅಲ್ಲಿಯ ಸ್ಮಶಾನದಲ್ಲಿ ಅವುಗಳನ್ನು ಹೂತು ಹಾಕಬೇಕಾಗಿತ್ತು, ಅದನ್ನು ಕ್ರಿಮೇಷನ್ ಮಾಡಬೇಕಾಗಿತ್ತು. ಹಾಗೆ ಮಾಡಬೇಕು ಪ್ರೊಸೀಜರ್. ಅಥವಾ ಬೆಳ್ತಂಗಡಿಯಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಬೆಳ್ತಂಗಡಿಗೆ ತಗೊಂಡು ಬಂದು ಬೆಳ್ತಂಗಡಿಯ ನಗರದಲ್ಲಿ ಅಲ್ಲಿರತಕ್ಕಂತಹ ಸ್ಮಶಾನದಲ್ಲಿ ಹೂತು ಹಾಕಬೇಕಾಗಿತ್ತು. ಅದು ಬಿಟ್ಟು ಪಂಚಾಯತಿದವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಸುಳ್ಳು ಹೇಳ್ತಾ ಇದ್ದಾರೆ. ಎಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ದು. ವೆನ್ಲಾಕ್ ಮಂಗಳೂರು 76 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ KS ಮೆಡಿಕಲ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಉಲ್ಟಾ ಮತ್ತೆ 76 ಕಿಲೋಮೀಟರ್ ತಗೊಂಡು ಬಂದು ಧರ್ಮಸ್ಥಳದ ಕಾಡಲ್ಲಿ ಹೂತು ಹಾಕಕ್ಕಾಗತ್ತಾ? ಆ ತರ ಯಾವ ಪ್ರೊಸೀಜರ್ ಕೂಡ ಇಲ್ಲ. ಪೋಸ್ಟ್ ಮಾರ್ಟಮ್ ಎಲ್ಲಿ ಮಾಡಿರ್ತಾರೆ ಅದೇ ನಗರದಲ್ಲಿನೇ ಅದರ ಸಮೀಪನೇ ಮಾಡ್ತಾರೆ. ಬೆಳ್ತಂಗಡಿ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಬೆಳ್ತಂಗಡಿಯಲ್ಲಿನೇ ಹೂತು ಹಾಕ್ಬೇಕು ಅವನ್ನ. ಮಂಗಳೂರು, ನೀವು ಹೇಳ್ತಾ ಇದ್ರಲ್ಲ ಮಂಗಳೂರಲ್ಲಿ KS ಮೆಡಿಕಲ್ ಹಾಸ್ಪಿಟಲ್ ಕಳಿಸ್ಕೊಟ್ವು, ಮಂಗಳೂರಲ್ಲೇ ಮಾಡಿರ್ತಾರೆ ಅದನ್ನ. ಹಾಗಿದ್ರೆ ಧರ್ಮಸ್ಥಳ ಕಾಡಿನಲ್ಲಿ ಹೂತು ಹಾಕಿದಂತ ಶವಗಳು ಪೋಸ್ಟ್ ಮಾರ್ಟಮ್ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಂಶಯ ಮೂಡ್ತದೆ. 76 ಕಿಲೋಮೀಟರ್ ಯಾಕೆ ತಗೊಂಡು ಬರ್ತಾರೆ? ಹುಚ್ಚಿಡ್ದೈತೆ ಯಾರಿಗಾದ್ರು? ಇವರೇ ಕೊಟ್ಟಿದ್ದಾರೆ ವೋಚರು. ಎಲ್ಲಿದೆ? ಇಲ್ಲಿಂದ ಆಂಬುಲೆನ್ಸ್ ಅಲ್ಲಿಂದ ತಗೊಂಡು ಹೋದ್ವಿ ಅಂತ ಹೇಳಿದ್ರೆ ವೋಚರ್ ಕೊಟ್ಟಿದ್ದಾರೆ, ವಾಪಸ್ ತಗೊಂಡಿದ್ದು. ಆಮೇಲೆ ಯಾರು ಕೇಶವ ಬೆಳಲ್ ಅಂತ ಹೇಳಿ ಒಂದು TV ಚಾನಲ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, ಒಂದು ಶವ ವಿಲೆ ಅಂದ್ರೆ ತಗೊಂಡು ಹೋಗೋದಕ್ಕೆ ಇವರಿಗೆ ಮಂಗಳೂರಿಗೆ ನಾವು ನೋಡಿ ದೇರ್ಲೆಕಟ್ಟೆಗೆ ಹೋಗಬೇಕು ಅಂದ್ರೆ 10-12,000 ರೂಪಾಯಿ ಖರ್ಚಾಗ್ತಾ ಇತ್ತು. ಅದರ ಸಲುವಾಗಿ ನಾವು ಧರ್ಮಸ್ಥಳದಲ್ಲೇ ಹೂತು ಹಾಕ್ತಾ ಇದ್ವಿ ಅಂತ ಹೇಳಿದ್ರು. ಎಲ್ಲಿ? ಬೆಳಲ್ ಅವರೇ, ಪುಟಾಣಿ ಪುಟ್ಟ, ಮತ್ತೆ ನೀವು ಬಹಳ ಅಡ್ವೊಕೇಟ್ ಅಂತ ಹೇಳ್ತಾ ಇದ್ರಿ. ಮಾತಾಡಿ. ಈಗ ನೀವೇ ಗ್ರಾಮ ಪಂಚಾಯತಿಯವರು ಕೊಟ್ಟಂತ ದಾಖಲೆಗಳಲ್ಲಿ ಇದೆ ಸ್ವಾಮಿ, ನೀವೇ ಕೊಟ್ಟಂತ ಗ್ರಾಮ ಪಂಚಾಯತಿ ಇದರಲ್ಲಿ ಎಲ್ಲಿ ದೇರಳೆಕಟ್ಟೆಗೆ ತಗೊಂಡು ಹೋದ್ವಿ. ನೀವು ಇಂಟರ್ವ್ಯೂನಲ್ಲಿ ಹೇಳ್ತೀರಿ ನಾವು ಅಲ್ಲಿ 10-12,000 ಆಗ್ತಾ ಇತ್ತು, ಅದ್ರ ಸಲುವಾಗಿ ನಾವು ಇಲ್ಲೇ ಹೂತು ಹಾಕ್ತಾ ಇದ್ವಿ ಅಂತ ಹೇಳ್ತೀರಿ. ಪೋಸ್ಟ್ ಮಾರ್ಟಮ್ ಮಾಡಿದ್ದು ಆದ್ರೆ ದಾಖಲೆಗಳಲ್ಲಿ ತೋರಿಸ್ತಾ ಇದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ದು ಒಂದು ವೆನ್ಲಾಕ್, ಅತಿ ಹೆಚ್ಚು ಮಾಡಿದ್ದು ಯಾವುದು KS ಹೆಗಡೆ ಪ್ರೈವೇಟ್ ಮೆಡಿಕಲ್ ಇನ್ಸ್ಟಿಟ್ಯೂಟ್, ಇನ್ನೊಂದಿಷ್ಟು ಬೆಳ್ತಂಗಡಿಯಲ್ಲಿ ಮಾಡಿದ್ರೆ ಮಂಗಳೂರಲ್ಲಿ ಮಾಡಿದ್ರೆ ಅಲ್ಲೇ ಹೂತು ಹಾಕ್ತಾರಲ್ವಾ? ವಾಪಸ್ ತಗೊಂಡು ಬಂದು ಕಾಡಲ್ಲಿ ಹೂತು ಹಾಕ್ತಾರ? ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಹೂತು ಹಾಕ್ತಾರ? ಕಾಡಲ್ಲಿ ಹೂತು ಹಾಕೋದು ಎಲ್ಲಿದೆ? ಅದು ಸಂಶಯ ಬರ್ತಾ ಇದೆ. ಆನಂತರ ಇಲ್ಲಿ ಆಗಲೇ ನಾನು ಕೇಳ್ದಂಗೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇವರು ಹೇಳೋದು, ಅಲ್ಲಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇರ್ತಾರೆ, ಅವ್ರು ಇರ್ತಾರೆ, ಎಲ್ಲ ಫೆಸಿಲಿಟಿ ಇದೆ. ಸೌಜನ್ಯ ಕೇಸದ್ದು ಯಾಕೆ ಹಾಕಲಿಲ್ಲ? ಯಾಕೆ ನೀವು ಅಲ್ಲಿ ತಗೊಂಡು ಹೋಗಲಿಲ್ಲ ಮಂಗಳೂರಿಗೆ? ಪ್ರಕರಣದ ಸತ್ಯಾಂಶ ಬಯಲಿಗೆ ಎಳಿಬೇಕು ಅಂತ ಇದ್ರೆ ಮಂಗಳೂರಿಗೆ ಯಾಕೆ ತಗೊಂಡು ಹೋಗಲಿಲ್ಲ? ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇರುವಂತ ಪ್ರೈವೇಟ್ ಯಾಕೆ ತಗೊಂಡು ಹೋಗಲಿಲ್ಲ? ಬೆಳ್ತಂಗಡಿಯಲ್ಲಿ 2 ಪ್ರಕರಣ, ಯಾವುದು ಆನೆ ಮಾವುತ ಡಬಲ್ ಮರ್ಡರ್ ಕೇಸ್ ಮತ್ತೆ ಸೌಜನ್ಯ ಕೇಸ್, ರಾತ್ರಿ 6 ಗಂಟೆ ಆದ್ಮೇಲೆ ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ. ಸಂಶಯ ಬರೋದಿಲ್ವಾ ಇದು? ಅನಾಥ ಶವಗಳನ್ನ ತಗೊಂಡು ನೀವು ಇದಕ್ಕೆ ಹೋಗ್ತೀರಾ? ಎಲ್ಲಿ? ಮಂಗಳೂರಿಗೆ ಹೋಗ್ತೀರಾ? ಮೋಸ್ಟ್ ಸೆನ್ಸಿಬಲ್ ಕೇಸ್, ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಇದ್ದನ್ನ ನೀವು ಇಲ್ಲೇ 6 ಗಂಟೆ ಆದ್ಮೇಲೆ ಸಾಯಂಕಾಲ ಆಫ್ಟರ್ ಸನ್ಸೆಟ್ ಬೆಳ್ತಂಗಡಿಯಲ್ಲಿ ಮಾಡ್ತೀರಾ. ಹಂಗಿದ್ರೆ ಸತ್ಯಾಂಶ ಹೊರಗಡೆ ಬರಬಾರ್ದು ಅಂತ ಈ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋ ಸಂಶಯ ಬರುತ್ತೋ ಇಲ್ಲೋ? ಅದು ಷಡ್ಯಂತ್ರ. ಬಹಳ ಮುಖ್ಯವಾದ ಘಟ್ಟಕ್ಕೆ ಈಗ ಬರ್ತಾ ಇದ್ದೀನಿ. ಈಗ ಮಾನವನ ಅಂಗಾಂಗಗಳನ್ನ ಕಸಿ ಮಾಡಬೇಕಾದ್ರೆ ಅಂಗಾಂಗ ಕಸಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಾರೆ ಅದಕ್ಕೆ. ಅಂದರೆ ಒಬ್ಬ ವ್ಯಕ್ತಿಯ ಅಂಗಾಂಗಗಳನ್ನು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಕಣ್ಣು ಇರ್ಬೋದು, ಕಣ್ಣಿನ ಕಾರ್ನಿಯಾ ಇರ್ಬೋದು, ಇತ್ತೀಚೆಗೆ ಬೋನ್ ಮ್ಯಾರೋ ಇರ್ಬೋದು, ಅವುಗಳನ್ನು ಟ್ರಾನ್ಸ್ಪ್ಲಾಂಟೇಷನ್ ಯಾವ ವ್ಯಕ್ತಿಗೆ ಅದರ ಅವಶ್ಯಕತೆ ಇರ್ತದೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಿದ್ರೆ ಎಷ್ಟು ಗಂಟೆ ಒಳಗಡೆ ಯಾವ ಆರ್ಗನನ್ನು ಆ ಮನುಷ್ಯನಿಂದ ತೆಗೆಬೇಕು ಅಂದರೆ ಸತ್ತು, ಅಂದರೆ ಆ ವ್ಯಕ್ತಿಯ ಜೀವ ಹೋದ ಮೇಲೆ, ರಕ್ತ ಪರಿಚಲನ ನಿಂತ ಮೇಲೆ, ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆದಮೇಲೆ ಎಷ್ಟು ಗಂಟೆಯ ಒಳಗೆ ಯಾವ ಅಂಗಾಂಗಗಳನ್ನು ತೆಗೆದು ಸ್ಟೋರ್ ಮಾಡಬಹುದು ಅನ್ನೋ ಒಂದು ವಿವರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಬಹಳ ವಿಚಿತ್ರ ಅನಿಸ್ಬೋದು, ಇದು ಯಾಕಪ್ಪ ಈ ಹೊತ್ತಿನಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಅಂಥೇಳಿ.
ವೈಟಲ್ ಆರ್ಗನ್ ಪ್ರಿಸರ್ವೇಷನ್ ಟೈಮ್ಸ್ ಆಫ್ಟರ್ ಡೆತ್, ಸಾವು ಆದ ನಂತರ ಪ್ರಮುಖ ಅಂಗಾಂಗಗಳನ್ನು ಪ್ರಿಸರ್ವ್ ಮಾಡುವಂತ ಟೈಮ್ ಪೀರಿಯಡ್ ಎಷ್ಟು ಗಂಟೆ ಒಳಗಡೆ ಅದನ್ನ ಪ್ರಿಸರ್ವ್ ಮಾಡಬಹುದು. ಹಾರ್ಟ್, ಹೃದಯ 4 ರಿಂದ 6 ಗಂಟೆ ಒಳಗಡೆ, ಅಂದ್ರೆ ಒಬ್ಬ ವ್ಯಕ್ತಿ ಸತ್ತು 4 ರಿಂದ 6 ಗಂಟೆ ಒಳಗಡೆ ಅದನ್ನ ಪ್ರಿಸರ್ವ್ ಮಾಡಿಡಬಹುದು. ಲಂಗ್ಸ್, ಫುಪ್ಪಸಗಳು 4 ರಿಂದ 8 ಗಂಟೆ ಒಳಗಡೆ ಅದನ್ನ ಪ್ರಿಸರ್ವ್ ಮಾಡಿಡಬಹುದು. ಲಿವರ್ 8 ರಿಂದ ಲಿವರ್ ಏನಿರ್ತದೆ ಅದನ್ನ ಒಬ್ಬ ವ್ಯಕ್ತಿ ಸತ್ತು 8 ರಿಂದ 12 ಗಂಟೆ ಒಳಗಡೆ, ಅಂದ್ರೆ ಅರ್ಧ ದಿನದವರೆಗೆ ಅದನ್ನ ಪ್ರಿಸರ್ವ್ ಮಾಡಿಡಬಹುದು. ಪ್ಯಾಂಕ್ರಿಯಸ್ 12 to 24 ಅವರ್ಸ್, ಅಂದ್ರೆ 24 ಗಂಟೆ ಒಳಗಡೆ ಅದನ್ನ ಪ್ರಿಸರ್ವ್ ಮಾಡಿರಬಹುದು. ಕಿಡ್ನಿ, ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಕಿಡ್ನಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ, 24 ರಿಂದ 36 ಗಂಟೆಗಳು, ಅಂದ್ರೆ 1 ರಿಂದ 1.5 ದಿನ. ಈಗ ಒಬ್ಬ ವ್ಯಕ್ತಿ ಸಾಯ್ತಾನೆ, ಸತ್ತು 1.5 ದಿನದವರೆಗೂ ಕೂಡ ಆ ವ್ಯಕ್ತಿಯ ಕಿಡ್ನಿಯನ್ನ ಕತ್ತರಿಸಿ ಪ್ರಿಸರ್ವ್ ಮಾಡಿರಬಹುದು. 1.5 ದಿನ ಟೈಮ್ ಇರ್ತದೆ. ಕಾರ್ನಿಯಾಸ್ ಅಂದ್ರೆ ಕಣ್ಣಿನ ಕಾರ್ನಿಯಾ ಅಂತ, ಅದನ್ನ 7 ರಿಂದ 14 ದಿನ ಆದ್ರೂ ಕೂಡ, ಒಬ್ಬ ವ್ಯಕ್ತಿ ಮೃತಪಟ್ಟು 7 ರಿಂದ 14 ದಿನ ಆದ್ರೂ ಕೂಡ, ಅಂದ್ರೆ ಅಪ್ ಟು 6 to 12 ಅವರ್ಸ್ ಆಫ್ಟರ್ ಡೆತ್ ಫಾರ್ ರಿಟ್ರೀವಲ್, ಆ ನಂತರ ಪ್ರಿಸರ್ವ್ಡ್ ಫಾರ್ ಅಪ್ ಟು 7 to 14 ಡೇಸ್ ಇನ್ ಸ್ಟೋರೇಜ್. 7 ರಿಂದ 14 ದಿನಗಳವರೆಗೆ ಸ್ಟೋರೇಜ್ ಮಾಡಬಹುದು. ಅದೇ ರೀತಿ ಸ್ಕಿನ್ ಇದೆ 24 ತಾಸು, ಬೋನ್ಸ್ ಟೆಂಡನ್ಸ್ 12 to 24 ಅವರ್ಸ್. ಇತ್ತೀಚೆಗೆ ಬೋನ್ಸ್, ಆನಂತರ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಬಹಳ ವೈಟಲ್, ಬೋನ್ ಮ್ಯಾರೋ ಅನ್ನೋದು ಬಹಳ ವೈಟಲ್ ಇನ್ಗ್ರೀಡಿಯೆಂಟ್ ಅದು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮಗೆ ಕೆಲವೊಂದಿಷ್ಟು ದಾಖಲೆ ನೋಡಿದರೆ ಬಹಳಷ್ಟು ಸಂಶಯ ಬರ್ತಾ ಇದೆ. ಆಗಲೇ ನಾನು ಹೇಳಿದ್ನಲ್ಲ, ಕೆಲವೊಂದಿಷ್ಟು ವೆನ್ಲಾಕ್ ಹಾಸ್ಪಿಟಲ್ಗೆ ಓದಿದ್ದಾರೆ, ಗೌರ್ಮೆಂಟ್ ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರು. ಇನ್ನೂ ಅನೇಕವುಗಳನ್ನು KS ಹೆಗಡೆ ಮೆಡಿಕಲ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ನಮಗೆ ಕಂಡು ಬರ್ತಾ ಇದ್ದಿದ್ದು, ಸತ್ತು ಅತಿ ಶೀಘ್ರದಲ್ಲಿ, ಅತ್ಯಂತ ಅತಿ ಶೀಘ್ರದಲ್ಲಿ, ಈಗ ತಾನೇ ಸತ್ತಿದ್ದಾನೆ ಅಥವಾ ಸಾಯ್ತಾ ಇದ್ದಾನೆ ಅಂತ ಗೊತ್ತಾದಾಗ ನೇರವಾಗಿ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗ್ತಾರೆ. 2-3 ದಿನ ಕೊಳೆತಂತ ಸ್ಥಿತಿಯಲ್ಲಿ ಇದ್ದಂಥವುಗಳನ್ನ ಸರ್ಕಾರಿ ಆಸ್ಪತ್ರೆಗೆ ತಗೊಂಡು ಹೋಗ್ತಾರೆ. ಯಾಕೆ ಅಂದ್ರೆ, ಕೊಳೆತಂತ ಹಣ್ಣುಗಳನ್ನ ಸರ್ಕಾರಿ ಆಸ್ಪತ್ರೆಗೆ, ಫ್ರೆಶ್ ಹಣ್ಣುಗಳಂದ್ರೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅಂದ್ರೆ ಇವ್ರ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಈಗ ತಾನೇ ಸತ್ತಿದ್ದಾನೆ, 1 ಅವರ್ ಆಗಿದೆ, ಇಮಿಡಿಯೇಟ್ ಆಗಿ ತಗೊಂಡು ಹೋಗ್ತಾರೆ KS ಮೆಡಿಕಲ್ ಹಾಸ್ಪಿಟಲ್ಗೆ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಕೆಲವೊಂದಿಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಹಿಡಿತಾ ಇದ್ದೀನಿ. ಇಲ್ಲಿದೆ, ಕೆಲವು, ಪೂರ್ತಿ ಅಲ್ಲ, ಕೆಲವು. ಝೂಮ್ ಸ್ಕ್ರೀನಲ್ಲಿ ನೀವು ನೋಡಿ, 1, 2, 3, 4, 5, 6, 7, 8, 9, 10 ಕೇಸ್ಗಳು ನೋಡಿದ್ದು. ಇದರಲ್ಲಿ ನೋಡಿ, ಎಲ್ಲ ಇದರಲ್ಲಿನೂ ಕೂಡ ಈ ಪ್ರಕರಣಗಳಲ್ಲಿ ಇವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಧರ್ಮಸ್ಥಳ ಗ್ರಾಮ ಪಂಚಾಯತ್, ಇವರಿಂದ ಪೊಲೀಸ್ ಉಪನಿರೀಕ್ಷಕರು ಧರ್ಮಸ್ಥಳ ಪೊಲೀಸ್ ಠಾಣೆ, ಅಪರಿಚಿತ ಗಂಡಸು ಸುಮಾರು 45-50 ವರ್ಷ ಎಂಬುವರು ಮೃತದೇಹವನ್ನು ದಫನ ಮಾಡುವ ಕುರಿತು. ಇದರ ಎಂಟೈರ್ ಸಮಾವೇಶದಲ್ಲಿ ಗಮನಿಸಬೇಕಾಗಿದ್ದು 3 ಅಂಶಗಳು. ಇದರಲ್ಲಿ ಏನಾಗ್ತದೆ, ಅಪರಿಚಿತ ಗಂಡಸ ಚಿಕಿತ್ಸೆ ಬಗ್ಗೆ ಕರೆದುಕೊಂಡು ಹೋದ ಸಮಯನೂ ಆತ ದಾರಿ ಮಧ್ಯೆ ಅಂದ್ರೆ ಇವ್ರಿಗೆ ಏನನ್ಸುತ್ತೆ, ಇದನ್ನ ತಗೊಂಡೋಗವ್ರಿಗೆ, ಧರ್ಮಸ್ಥಳದಲ್ಲಿ ಇರ್ತಾರಲ್ಲ, ಅವ್ರು ತಗೊಂಡು ಹೋಗ್ತಿರ್ತಾರಂತೆ. ಅವ್ರು ನೋಡ್ತಾರೆ, ಅಯ್ಯೋ ಇವನೇನೋ ಸಾಯಕ್ ಬಂದಿದ್ದಾನೆ ಅಂತ ಇವ್ರು ಕಣ್ಣು ನೋಡ್ಕೊಳ್ಳೆ ಗೊತ್ತಾಗ್ಬಿಡ್ತದೆ ಇವ್ರಿಗೆ. ಯಾಕಂದ್ರೆ ಇವ್ರ ಕಣ್ಣಲ್ಲಿ ಎಕ್ಸ್ರೇ ಐತಲ್ಲ, ಸ್ಕ್ಯಾನರು ಎಕ್ಸ್ರೇ ಏನು ಬೇಡ ಇವ್ರ ಕಣ್ಣಲ್ಲೇ ಐತೆ. ಈ ದೇವಮಾನವನ ಗ್ಯಾಂಗ್ ಏನು ಓಡಾಡ್ತಾ ಇರ್ತಾರೆ, ಅವ್ರ ಕಣ್ಣಲ್ಲೇ ಎಕ್ಸ್ರೇ, ಅವ್ರ ಕಣ್ಣಲ್ಲಿನೇ ಸ್ಕ್ಯಾನರು ನೋಡ್ಕೊಳ್ಳಿ ಹೇಳ್ಬಿಡ್ತಾರೆ ಇವ್ನು ಸಾಯಕ್ ಬಂದಾನ ಅಂತೇಳಿ. ಅವರು ಈ ವ್ಯಕ್ತಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಂತೆ, ಬೆಳತಂಗಡಿಗೆ. ಇದರಲ್ಲಿದೆ ಅದು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಾಧ್ಯಮ ಮಧ್ಯದಲ್ಲಿಯೇ ತೀರ್ಕೊಂಡಿರುತ್ತಾನೆ. ಆನಂತರ ಅವರನ್ನ ಮಂಗಳೂರಿನ ದೇಳಕಟ್ಟೆಯಲ್ಲಿರುವ KS ಹೆಗಡೆ ವೈದ್ಯಕೀಯ ಕಾಲೇಜಿಗೆ ದಾಖಲು ಮಾಡಿ, ಅಲ್ಲಿ ಇದರಲ್ಲಿ ಶೀತಲೀಕರಣ ವ್ಯವಸ್ಥೆ ಇರುತ್ತದೆ ಮತ್ತು ಅಲ್ಲಿ ಮೃತನ ವಾರಸುದಾರಲ್ಲಿ ಇದ್ದಂತೇಳಿ ಅದರದ್ದು ಮರಣೋತ್ತರ ಪರೀಕ್ಷೆ ಮಾಡಿಬಿಡ್ತೀವಿ ಅಂತ ಹೇಳ್ಬಿಡ್ತಾರೆ. ಇದು ಹಂಗೆ ಇದೆ. ಇನ್ನೊಂದು ಪ್ರಕರಣ, ಒಬ್ಬ ವ್ಯಕ್ತಿಯು ಅಸೌಖ್ಯದಿಂದ ನರಳುತ್ತಿರುವುದನ್ನು ಕಂಡು ಫಿರ್ಯಾದುದಾರರು ಅಸೌಖ್ಯದಿಂದ ನರಳುತ್ತಾ ಇರ್ತಂತೆ. ಅವನನ್ನು ವಿಚಾರಿಸಿ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಆಂಬುಲೆನ್ಸ್ ಕರೆಗೆ ಹೋಗಬೇಕಾದ್ರೆ ಮಾರ್ಗದ ಮಧ್ಯೆ ಸತ್ತು ಬಿಟ್ಟ ತಕ್ಷಣ ಅವನು ಮತ್ತೆ ಒಂದ್ಸಲ ಕರ್ಕೊಂಡು ಹೋಗ್ತಾರೆ. ದಾರಿ ಮಧ್ಯದಲ್ಲಿ ಸತ್ರೆ ಬೆಳ್ತಂಗಡಿ ಹಾಸ್ಪಿಟಲ್ ಅಲ್ಲೇ ಐತಲ್ಲಪ್ಪ, ವೆನ್ಲಾಕ್ ಹಾಸ್ಪಿಟಲ್ ಐತಲ್ಲಪ್ಪ ಮಂಗಳೂರಲ್ಲಿ. ಸೀದಾ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ. ಇದರಲ್ಲಿ ಬರೀತಾರೆ ನೋಡಿ ಅವರು, ಅಸೌಖ್ಯದಿಂದ ನರಳುತ್ತಿರುವುದನ್ನು. ಇಲ್ಲಿ ಒಂದು ಕಾಮನ್ ಸೆನ್ಸ್, ನರಳಬೇಕಾದ್ರೆ ಇವ್ರು ಕೇಳಲ್ವಾ, ನೀ ಯಾವನಿಂದ ಬಂದಿದ್ಯಾ, ಎಲ್ಲಿ ಅವನು, ನಿನ್ನ ಐಡೆಂಟಿ ಕಾರ್ಡ್ ಇದ್ದೇ ಇರ್ತದಲ್ಲ. ಅವರು ರಿಲೇಟಿವ್ಗೆ ಯಾಕೆ ಫೋನ್ ಮಾಡಲಿಲ್ಲ, ಇದು ಅನಾಥ ಶವ, ಅನಾಥ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಷಡ್ಯಂತ್ರ ಜಪನಾಮ ಮಾಡ್ತಾ ಇರುವಂತವರಿಗೆ, ನಕಲಿ ದೇವಮಾನವನಿಗೆ ಮತ್ತು ಅವನ ಗ್ಯಾಂಗಿಗೆ, ಅವನು ಸಾಕ್ತಾ ಇರುವಂತಹ ಸುಳ್ಳು ನಕಲಿ ಗ್ಯಾಂಗಿಗೆ. ಇದರಲ್ಲಿ ಏನಿದೆ, ನಳುತ್ತಾ ಇರಬೇಕಾದ್ರೆ ಕೇಳಕ್ಕಾಗಲ್ವಾ, ಯಾವ ರೀತಿ ಬಂದಿಯಪ್ಪ ನೀನು, ಎಲ್ಲಿಂದ ಬಂದಿಯಾ, ನಂಬರ್ ಕೊಡು, ಮನೆಯವ್ರ ನಂಬರ್ ಕೊಡು, ಊರಿನವ್ರ ನಂಬರ್ ಕೊಡು, ಕೇಳಿ ಅವ್ರು ಕರ್ಸಕ್ಕಾಗಲ್ಲ. ಅನಾಥ ಶವ ಮಾರ್ಗದ ಮಧ್ಯೆ ಸದ್ದು ಬಿಟ್ಟ ಒಯ್ದು KS ಮೆಡಿಕಲ್ ಹಾಸ್ಪಿಟಲ್ ಪ್ರೈವೇಟ್ ಆಯ್ತು. ಇದು ಕೂಡ ಅದೇ, ಇವೆಲ್ಲವೂ ಅವೇ ಇದಾವೆ ಸೇಮ್. ಸದರಿ ವ್ಯಕ್ತಿಯನ್ನು 108 ಆಂಬುಲೆನ್ಸ್ ಕರೆ ಮಾಡಿ, ಇವನು ಏನೋ ಘಾಟ್, ಇದು ನೋಡಿ ಭಯಂಕರ ಇದೆ, ಇವರು ಬರೆಯೋದು ನೋಡಿ. ಅವನ ಬಾಯಿಂದ ನೇತ್ರಾವತಿ ಹಳೆ ಸೇತುವೆ ಬಳಿ ರಸ್ತೆ ಬದಿ ಸುಮಾರು 50 ರಿಂದ 60 ವರ್ಷದ ಪ್ರಾಯದ ಅಪರಿಚಿತ ಗಂಡಸು ನರಳಾಡುತ್ತಿದ್ದಂತೆ ನೇತ್ರಾವತಿ ಸ್ನಾನಘಟ್ಟದ ಬಳಿ, ನೋಡಿರ್ತೀರಿ ನೀವೆಲ್ಲರೂ, ನೇತ್ರಾವತಿ ಸ್ನಾನಘಟ್ಟದ ಬಳಿ, ಆ ಕಡೆ ಸ್ನಾನಘಟ್ಟದ ಬಳಿ
ಆಮೇಲೆ ಅವನ ಬಾಯಲ್ಲಿ ಘಾಟು ವಾಸನೆ ಬರ್ತಿತ್ತಂತೆ. ಇವ್ರು ಹೇಳ್ತಾರೆ ಸಂತೋಷ್ ರಾವ್ ಚಾಕ್ಲೇಟ್ ತಿಂದಿದ್ದ, ಡ್ರಗ್ಸ್ ಘಾಟು ಬರ್ತಾ ಇತ್ತಂತೇಳಿ. ಹಂಗೆ ಇವನು ಕೂಡ ಡ್ರಗ್ಸ್ ಯಾವುದೋ ಒಂದು ಘಾಟು ಬರ್ತಾ ಇತ್ತಂತೆ. ಅವನ ಬಾಯಿಂದ ಘಾಟು ವಾಸನೆ ಬರುತ್ತಿದ್ದನ್ನು ನೋಡಿದ ಫಿರ್ಯಾದುದಾರರು ಸದರಿ ವ್ಯಕ್ತಿಯನ್ನು 108 ಆಂಬ್ಯುಲೆನ್ಸ್ ಕರೆ ಮಾಡಿ ಬರಮಾಡಿಕೊಂಡು ಅವರನ್ನು ಆಂಬ್ಯುಲೆನ್ಸ್ ನಲ್ಲಿ ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದು ಸದರಿ ವ್ಯಕ್ತಿಯು ದಾರಿ ಮಧ್ಯೆ ಮೃತಪಟ್ಟಿರುತ್ತಾನೆ. ದಾರಿ ಮಧ್ಯೆ ಮೃತಪಟ್ಟರೆ ಬೆಳ್ತಂಗಡಿ ಆಸ್ಪತ್ರೆಗೆ, ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾದ್ರೆ ದಾರಿ ಮಧ್ಯೆ ಮೃತಪಟ್ಟರೆ ಫಸ್ಟ್ ಬರೋದು ಬೆಳ್ತಂಗಡಿ ಆಸ್ಪತ್ರೆ ಬರ್ತದ, 4 ಕಿಲೋಮೀಟರ್ ಇರೋ ಬೆಳ್ತಂಗಡಿ ಆಸ್ಪತ್ರೆ ಬರ್ತದ, ಅಥವಾ 76 ಕಿಲೋಮೀಟರ್ ಇರುವಂತಹ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಬರ್ತದ. ಮಾರ್ಗ ಮಧ್ಯೆ ಇದನ್ನಂತೆ ಮತ್ತೆ ಇಲ್ಲಿ ಹೇಳ್ತಾರೆ ಸದರಿ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆಯನ್ನು ಮಂಗಳೂರಿನ ದೇರಳಕಟ್ಟೆಯ KS ಮೆಡಿಕಲ್ ಆಸ್ಪತ್ರೆ. ಅಲ್ಲರಿ ಇಲ್ಲಿಯೂ ಕೂಡ ಇಲ್ಲಿನೂ ನರಳಾಡ್ತಾ ಎಲ್ಲ ಬೇರೆ ಬೇರೆ ಕೆಲಸ ಹೇಳ್ತಾ ಇದ್ದೇನೆ. ನರಳಾಡ್ಬೇಕಾದ್ರೆ ಒಂದು ಹೇಳಲ್ವಾ ಇಲ್ಲಿ ನಮ್ದು ಈ ಊರು, ನಮ್ಮ ಅಕ್ಕ, ನಮ್ಮ ಅವ್ವ, ನಮ್ಮ ಅಪ್ಪ, ನನ್ನ ಮಗ ಇಂಥವನಿದ್ದಾನೆ 70-60 ವರ್ಷದ ಅಂತ ಹೇಳ್ತಾರೆ. ಅದು ಒಂದು ಹೇಳ್ತಾ ಇದ್ದೀನಿ. ಇವ್ರು ಏನ್ ಮಾಡ್ತಾರೆ, ವಯಸ್ಸು 10ರಿಂದ 20 ವರ್ಷ ತನಕ ಇನ್ಕ್ರೀಸ್ ಮಾಡ್ಬಿಡ್ತಾರೆ. ಡೌಟ್ ಬರಬಾರ್ದು. ಹದಿಹರೆಯದವ್ರು ಇದ್ರೆ ಅವ್ರನ್ನ ಮುದುಕನ್ ಮಾಡ್ಬಿಡ್ತಾರೆ. ಅವು ಸಾಕಷ್ಟು ಇದ್ರಲ್ಲಿ ನಾವು ನೋಡಿದೀವಿ. ಹೋಗ್ತಾರೆ ಬೆಳ್ತಂಗಡಿಗೆ ಹೋಗ್ಬೇಕಾದ್ರೆ ಮಾರ್ಗ ಮಧ್ಯೆ ಸತ್ತಂತೆ ವಾಪಸ್ ವಯದಲ್ಲಿ KS ಮೆಡಿಕಲ್ ಖಾಸಗಿ ಆಸ್ಪತ್ರೆ, KS ಹೆಗಡೆ ಮೆಡಿಕಲ್ ಆಸ್ಪತ್ರೆ. ಇದು ಅದೇ ಯಾವುದು ಗಂಡಸು ವ್ಯಕ್ತಿಯು ಅಸ್ವಸ್ಥಗೊಂಡು ಎಲ್ಲದರಲ್ಲಿ ಸೇಮ್ ಸ್ಕ್ರಿಪ್ಟ್. ಅಸ್ವಸ್ಥಗೊಂಡು ನರಳಾಡುತ್ತಿದ್ದ ಮಾರ್ಗ ಮಧ್ಯೆ ಆಂಬ್ಯುಲೆನ್ಸ್ 108ಗೆ ಕರೆ ಮಾಡಿದೆವು. ಮಾರ್ಗ ಮಧ್ಯೆ ಅವನು ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ ಮಾರ್ಗ ಮಧ್ಯೆ ಅವನು ಮೃತಪಟ್ಟನೆಂದು ತಿಳಿದು ಬರುತ್ತದೆ. ಆನಂತರ ಇಲ್ಲ ನೋಡಿ, ಮೃತನನ್ನು KS ಹೆಗಡೆ ಮೆಡಿಕಲ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಟ್ಟೆವು. ಇದು ಅದೇ ಮಾರ್ಗ ಮಧ್ಯೆ ಸತ್ತ KS ಮೆಡಿಕಲ್ ಹಾಸ್ಪಿಟಲ್ ಕಳಿಸ್ಕೊಟ್ಟು. ಇದು ಅದೇ ಮಾರ್ಗ ಮಧ್ಯೆ ಸತ್ತ ಆಂಬ್ಯುಲೆನ್ಸ್ಗೆ ಕರೆಸಿದ್ವು. ನರಳಾಡ್ತಿದ್ದ, ಫಸ್ಟ್ ನರಳಾಡ್ತಿದ್ದ. ಇವ್ರು ನೋಡಿದ್ರು, ಗೊತ್ತಾಯ್ತಾ ಇವ್ರು ಸಾಯ್ತಾನೆ ಅಂತ ಹೇಳಿ. ಯಾಕಂದ್ರೆ ಸ್ಕ್ಯಾನರ್ ಕಣ್ಣಾಗ ಸ್ಕ್ಯಾನರ್ ಕೊಟ್ಬಿಟ್ಟಾನ. ನಕಲಿ ದೇವಮಾನವ ಅಲ್ಲ, ದೇವಮಾನವ. ಅವ್ರಿಗೆಲ್ಲಾರ ಗ್ಯಾಂಗಿಗೂ ಕಣ್ಣಾಗ ಸ್ಕ್ಯಾನರು, ಆನಂತರ ಅದೇನದು ಎಕ್ಸ್ರೇ, ಒಂದು ಕಣ್ಣಾಗ ಎಕ್ಸ್ರೇ, ಇನ್ನೊಂದು ಕಣ್ಣಾಗ ಸ್ಕ್ಯಾನರ್. ಸಾವು ಬರ್ತಂತ ನೋಡಿ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಕರೆ ಮಾಡಿದ್ರು 108, ಇದರಲ್ಲಿ ಅದೇ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದೆವು. ಮಾರ್ಗ ಮಧ್ಯೆ ಮೃತಪಟ್ಟಿರುತ್ತಾನೆ ಎಂದು ತಿಳಿದು ಬಂತು. ಹೋದಿ ಸೀದಾ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ಗೆ. ಇದು ಅದೇ ಸೇಮ್ ನೋಡಿ. ಇನ್ನೂ 2 ಇದಾವಂತು. ಬೆಳಿಗ್ಗೆ ಸುಮಾರು ಮೆಡಿಕಲ್ ಇದಕ್ಕೆ ತಗೊಂಡು ಬಂದ್ವಿ, ಆಂಬ್ಯುಲೆನ್ಸ್ಗೆ ಕರೆ ಮಾಡಿದೆವು. ಆನಂತರ ಮಾರ್ಗದ ಮಧ್ಯದಲ್ಲಿ ಮೃತಪಟ್ಟನು. KS ಹೆಗಡೆ ಆಸ್ಪತ್ರೆಯಲ್ಲಿ ಅದರದ್ದು ಮೃತನ ಅಂತ್ಯ ಇದನ್ನು ಮರಣೋತ್ತರ ಪರೀಕ್ಷೆ ನಡೆಸಿದೆವು. ಮುಗೀತು. ಇದು ಅದೇ. ಇದು ನೋಡಿ, ಇದು ಇನ್ನೂ ಭಯಂಕರ ಇದೆ. 2016ರಲ್ಲಿ ಯಾವುದೋ ಕಾಯಿಲೆಯಿಂದ ಬಳಲುತ್ತಿದ್ದವನು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅದೇ ದಿನ ತಗೊಂಡು ಹೋಗಬೇಕಾದ್ರೆ ಆತನು ಮೃತಪಟ್ಟಿದ್ದು ಪ್ರಕರಣದ ತನಿಖೆಯಲ್ಲಿ ಇರುತ್ತದೆ. KS ಹೆಗಡೆ ಆಸ್ಪತ್ರೆಯಲ್ಲಿ ಅವನ ಶೀತಲೀಕರಣದಲ್ಲಿ ಇರುವಾಗಿದ್ದು, ಆನಂತರ ಮರಣೋತ್ತರ ಶವ ಪರೀಕ್ಷೆಯನ್ನು ಮಾಡಲಾಗಿರುತ್ತದೆ. ಏನಿದು ನೋಡಿದ್ರು ಗೊತ್ತಾಯ್ತು ಸಾಯ್ತಾನ ಅಂತ ಹೇಳಿ. ಇಂಥವ್ರು ಈ ದೇಶದ ಜಗತ್ತಿನಲ್ಲಿನೇ ಒಂದು ಅಚ್ಚರಿಯಲ್ರಿ. ಇವರು ನೋಡಿದ್ಕೊಳ್ಳೇ ಸಾಯ್ತಾನ ಅಂತ ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ, ಧರ್ಮಸ್ಥಳದಲ್ಲಿರೋ ಗ್ಯಾಂಗ್ನವ್ರಿಗೆ. ಅಂದ್ರೆ ಇದ್ರದ್ದು ಹಿಂದೆ ನಾನು ಹೇಳಿದ್ನಲ್ಲ, ಎಷ್ಟು ಗಂಟೆಯಲ್ಲಿ ಯಾವ ಅಂಗಾಂಗಗಳನ್ನ ಮೃತನ ವ್ಯಕ್ತಿಯಿಂದ ಶೇಖರಣೆ ಮಾಡಿ ಇಡಬಹುದು, ಅದು ಇದು ಅರ್ಧಂಬರ್ಧ ಹೊಡೆದಿರ್ತಾರೆ. ಅದರ ಸಾಕ್ಷಿನೂ ಕೂಡ ನಮ್ಮ ಹತ್ರ ಇದೆ, ಐ ವಿಟ್ನೆಸ್ ಇದ್ದಾರೆ. ತಗೊಂಡು ಬಂದಿರ್ತೀವಿ, ಅವ್ರ ಕಡೆ ಮಾತಾಡ್ತೀವಿ. ವೇಟ್ ತಗೊಂಡು ಹೋಗ್ಬೇಕಾರೆ ಫ್ರೆಶ್ ಆಗಿ ಶವ ಇದ್ರೆ ಪಾಪ ಎಷ್ಟು ನರಳಾಡಿರ್ತಾರೆ ಅವರು. ತಗೊಂಡು ಹೋಗೋದು KS ಹೆಗಡೆ ಹಾಸ್ಪಿಟಲ್ಗೆ. ಅಲ್ಲಿ ಏನಾದರೂ ಆಗ್ತಾ ಇದೆಯಾ ಅನ್ನುವಂಥ ಸಂಶಯವನ್ನ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಡೈರೆಕ್ಟ್ ಅಲಿಗೇಷನ್ ಅಲ್ಲ, ಯಾಕಂದ್ರೆ ಅಲಿಗೇಷನ್ ಮಾಡೋಕ್ಕೆ ನಾನೇನು ನೋಡಿಲ್ಲ. ತನಿಖೆ ಮುಖಾಂತರ ಗೊತ್ತಾಗಬೇಕು. ನೋಡಿದ್ರೆ ಯಾವನಿಗಾದ್ರೂ ಗೊತ್ತಾಗುತ್ತೆ. ನಾವು ಎಷ್ಟು ಒಂದು 25 ದಾಖಲೆ 30 ದಾಖಲೆ ನೋಡಿದಾಗ ಬರೀ ಇವೇ ಸಿಕ್ಕವೆ. ಅಲ್ಲರಿ ಸರ್ಕಾರಿ ಆಸ್ಪತ್ರೆ ಎಡುಬಿದ್ರೆ ಬೆಳ್ತಂಗಡಿಯಲ್ಲಿ ಸರ್ಕಾರಿ ಆಸ್ಪತ್ರೆ ಆಗುತ್ತೆ. ಮಂಗಳೂರಿನಲ್ಲಿ ದೊಡ್ಡ ಆಸ್ಪತ್ರೆ ಅಂತ ಹೇಳಿದ್ರೆ ವೆನ್ಲಾಕ್ ಇದ್ರೆ ದೊಡ್ಡ ಹಾಸ್ಪಿಟಲ್ ಇಲ್ಲ. ಅಲ್ಲಿ ವೆನ್ಲಾಕ್ ಪ್ರಾರಂಭ ಆಗಿದ್ದು ಇನ್ ದ ಇಯರ್ 1848. KS ಹೆಗಡೆ ಮೆಡಿಕಲ್ ಅಕಾಡೆಮಿ ಸ್ಟಾರ್ಟ್ ಆಗಿದ್ದು 1999, 1999ರಲ್ಲಿ. ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಮರಣೋತ್ತರ ಪರೀಕ್ಷೆ ಮಾಡಬೇಕು ಅನ್ನೋ ಡೆಡ್ ಬಾಡಿ ಅಂತ ಹೇಳಿ ಈ ದೇಶದ ಸುಪ್ರೀಂ ಕೋರ್ಟ್ ಹೇಳುತ್ತೆ, ರಾಜ್ಯ ಸರ್ಕಾರ ಹೇಳುತ್ತೆ. ಅದನ್ನೆಲ್ಲ ಬೈಪಾಸ್ ಮಾಡಿ ಹೌದು KS ಮೆಡಿಕಲ್ ಹಾಸ್ಪಿಟಲ್ಗೆ ಹೋದ್ರು, ಮಾಡಿದ್ರು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಒನ್ಸ್ ಅಗೇನ್ ನಾನು ರಿಪೀಟೆಡ್ ಹೇಳ್ತಾ ಇದ್ದೀನಿ. ಇದೇ ಗ್ರಾಮ ಪಂಚಾಯತಿಯವರು ಕೊಟ್ಟಂತಹ ದಾಖಲೆಗಳ ಮೇಲೆ, ಗ್ರಾಮ ಪಂಚಾಯತಿ RTN ಷಡ್ಯಂತ್ರ ಈಗ ಗೊತ್ತಾಯ್ತಲ್ಲ ಷಡ್ಯಂತ್ರ ಏನು ಅಂತೇಳಿ. ಇದರಲ್ಲಿ ಒಂದು ತರ್ಕಬದ್ಧವಾದಂತಹ ಪ್ರಶ್ನೆ, ಪ್ರತಿಯೊಬ್ಬರ ಕಾಮನ್ ಸೆನ್ಸ್ಗೂ ಕೂಡ ಬರುವಂಥ ಪ್ರಶ್ನೆ. ಅಂದರೆ ಇವರು ಈ ದಾಖಲೆಗಳಲ್ಲಿ ಹೇಳ್ತಾರೆ, KS ಹೆಗಡೆ ಮೆಡಿಕಲ್ ಆಸ್ಪತ್ರೆಯ ಶೀತಲಾಗಾರದಲ್ಲಿ 3 ದಿನ ಶವವನ್ನು ಇಡಲಾಗಿತ್ತು. ಅನಾಥ ಶವ ಆಗಿದ್ದರಿಂದ 3 ದಿನಗಳವರೆಗೆ 6 ದಿನಗಳವರೆಗೆ ಈ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಾಗಿತ್ತು ಅಂತ ಹೇಳ್ತಾರಲ್ಲ. ಒಂದು ತರ್ಕಬದ್ಧವಾದಂಥ ಪ್ರಶ್ನೆ ಏನು ಅಂತ ಹೇಳಿದರೆ, KS ಹೆಗಡೆ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಇಸ್ ಅ ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟಲ್. ಇಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಶವಗಳನ್ನು, ಅನಾಥ ಶವಗಳನ್ನು ಇಟ್ಟರೆ ಆ ಅನಾಥ ಶವಗಳನ್ನು ಇಟ್ಟಂತಹ ಚಾರ್ಜ್, ಯಾಕಂತ ಹೇಳಿದರೆ ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕಾದ್ರೆ ಪ್ರತಿಯೊಂದು ಗಂಟೆಗೂ ಕೂಡ ಚಾರ್ಜ್ ಮಾಡ್ತಾರೆ. ಹಾಗಿದ್ರೆ ಆ ಅನಾಥ ಶವಗಳ ಬಿಲ್ಲನ್ನು ಕೊಟ್ಟವರು ಯಾರು? ಗ್ರಾಮ ಪಂಚಾಯತಿಂದ ನಮಗೆ ದೊರಕಿದಂತಹ ಬಿಲ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಬಿಲ್ ಅಂತೂ ಇಲ್ಲ. ಆಂಬ್ಯುಲೆನ್ಸ್ ಬಿಲ್ ಇದೆ,
ಹೂತು ಹಾಕಿದ್ದು 750 ರೂಪಾಯಿ 750 ರೂಪಾಯಿ ಬೇರೆ ಬೇರೆ ವರ್ಷದಲ್ಲಿ ಹೈಪ್ ಆಗಿದ್ದಿದೆ. ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಂಥ ಬಿಲ್ ಇಲ್ಲ. ಆ ಬಿಲ್ಲನ್ನು ಯಾರು ಕೊಟ್ಟರು? ಅಥವಾ ಪುಗುಸಟ್ಟೆ ಏನಾದರೂ ಮೆಡಿಕಲ್ KS ಹೆಗಡೆ ಮೆಡಿಕಲ್ ಅಕಾಡೆಮಿದವರು ಫ್ರೀಯಾಗಿ 3 ದಿನ 6 ದಿನ ಇಟ್ಕೊಂಡ್ರಾ? ಫ್ರೀಯಾಗಿ ಯಾಕೆ ಇಟ್ಕೊಂಡ್ರು? ಏನಾದರೂ ಲಾಭ ಇಲ್ಲದೆ ಒಂದು ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟಲ್ ಅವರು 3 ದಿನಗಟ್ಟಲೆ 6 ದಿನಗಟ್ಟಲೆ ಕೋಲ್ಡ್ ಸ್ಟೋರೇಜಲ್ಲಿ ಶವಗಳನ್ನು ಯಾಕೆ ಇಟ್ಕೊಂಡ್ರು? ಇದು ಏನಾದರೂ ಕಾರಣನ? ಅಂಗಾಂಗ ಕಾರಣನ ಅನ್ನುವ ಸಂಶಯ ಬರುತ್ತೆ. ಇದು ಎಲ್ಲವಕ್ಕೂ ಕೂಡ ಉತ್ತರ SIT ತನಿಖೆಯಿಂದ ಹೊರಗಡೆ ಬರಬೇಕು. ಈಗ ಇನ್ನೂ ಒಂದು ಭಯಂಕರವಾದಂಥ ಇದೆ. ಈಗ ನಾವೇನು 67 ಈಗ ನಾವು ಈಗ ಸ್ಟಡಿ ಮಾಡಿದ್ದೀವಲ್ಲ, ಒಂದೇ ದಿನ 4 ಶವಗಳು ಬಿದ್ದಿದ್ದಾವ್ರಿ. ಒಂದೇ ದಿನ ಯಾವ ಸುದ್ದಿ ಇಲ್ಲ, ಏನೂ ಇಲ್ಲ, ಯಾವ ಪತ್ರಿಕೆಯಲ್ಲಿ ಇಲ್ಲ, ಏನೂ ಇಲ್ಲ. ಆಕ್ಚುಲಿ ಅನಾಥ ಶವಗಳು ಬಿದ್ದರೆ ಫಸ್ಟ್ ಪೇಪರ್ ನೋಟಿಫಿಕೇಶನ್ ಕೊಡಬೇಕು. ಆ ಕೆಲಸ ಈಗ ಮಾಡ್ತಾ ಇದ್ದಾರೆ. ಯಾವಾಗ ನಮ್ಮ ಟಿ ಜಯಂತ್ ಅವರು RTI ನಲ್ಲಿ 2023ರಲ್ಲಿ ಹಾಕಿದ್ರು, ಎಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ನಮಗೆ ಮಾಹಿತಿಯನ್ನು UDR ಸಂಶಯಾಸ್ಪದ ಸಾವಿನ ಮಾಹಿತಿಯನ್ನು ಕೊಡಿ ಅಂತ ಹೇಳಿದಾಗ ಸಂಪೂರ್ಣ ಹೇಳಿದ ಮೇಲೆ ಸುಟ್ಟು ಹಾಕ್ತಾರೆ. ಅಂದ್ರೆ ಅವಾಗ ಮಾಹಿತಿ ಕೊಡಲ್ಲ ಅವರು. ಜಯಂತ್ ಅವರು ಮಾಹಿತಿ ಕೇಳಿ 3 ತಿಂಗಳ ಆದ್ಮೇಲೆ ಕೊಡ್ತಾರೆ, ನಾವು ಸುಟ್ಟು ಹಾಕಿದ್ದೇವೆ. ಯಾವಾಗ RTI ಕೇಳಿದ ತಕ್ಷಣ ಕೊಡಬೇಕು, ವಿದಿನ್ 7 days. RTI ನೋಡಿದ ಕೂಡಲೇ ಏನೋ ನಡೀತಾ ಇದೆ ಇಲ್ಲಿ ಗೊತ್ತಾಗಿ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನು ಸುಟ್ಟು ಹಾಕಿ ಆಮೇಲೆ ಆನ್ಸರ್ ಕೊಡ್ತಾರೆ, ನೀವು ಕೇಳಿದ ದಾಖಲೆಗಳನ್ನು ಸುಟ್ಟು ಹಾಕಲಾಗಿರುತ್ತದೆ. ಒಂದೇ ದಿನ 4 ಅನಾಥ ಶವಗಳು. ಈ ತರ 4 ಉದಾಹರಣೆಗಳಿದೆ. ಒಂದೇ ದಿನ 3 ಶವ, ಒಂದೇ ದಿನ 2 ಶವ, ಒಟ್ಟೊಟ್ಟಿಗೆ ಕಳಿಸ್ಬಿಡ್ತಾರೆ ಲಾಟಲ್ಲಿ. KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ ಲಾಟಲ್ಲಿ ಕಳಿಸ್ಬಿಡ್ತಾರೆ. ಇದು ಮಾಫಿಯಾ, ಪೋಸ್ಟ್ ಮಾರ್ಟಮ್ ಮಾಫಿಯಾ ಮತ್ತು ಅಂಗಾಂಗಗಳ ಕಳ್ಳತನ ನಡೀತಾ ಇದೆಯಾ ಅನ್ನುವಂಥ ಒಂದು ಸಂಶಯ ಬರ್ತಾ ಇದೆ. SIT ಅವರು, ರಾಜ್ಯ ಸರ್ಕಾರ ಮತ್ತು ಈ ಸರ್ಕಾರದ ಆರೋಗ್ಯ ಸಚಿವರು ಇದನ್ನ ಗಮನಿಸಬೇಕಾಗುತ್ತೆ. ಆನಂತರ ಈ ದಾಖಲೆಗಳಲ್ಲಿ ಅನೇಕ ದಾಖಲೆಗಳಿಂದ ನಾವು ನೋಡೋದು ಒಂದು ಏನಂತ ಹೇಳಿದ್ರೆ, ಅನಾಥ ಮಹಿಳೆ ಶವ ಹೆಂಗೆ ಸತ್ಲು ಅಂತ ಹೇಳಿದ್ರೆ ನೇತ್ರಾವತಿ ಘಟ್ಟದಲ್ಲಿ ಕಾಲು ಜಾರಿ ಬಿದ್ದ ಮಹಿಳೆ. 1991 ನಾವು ದಾಖಲೆ ನೋಡಿದೀವಿ. ಕಾಲು ಜಾರಿ ಬಿದ್ದ ಮಹಿಳೆ 1994 ಕಾಲು ಜಾರಿ ಬಿದ್ದ ಮಹಿಳೆ. UDR ರಿಪೋರ್ಟ್ ನಲ್ಲಿ ನೋಡಿ, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕಾಲು ಜಾರಿ ಬಿದ್ದ ಮಹಿಳೆ. ಸ್ನಾನಘಟ್ಟಕ್ಕೆ ಹೋದ್ರಂತೆ, ಕಾಲು ಜಾರಿ ಬಿಡ್ತಾರಂತೆ ಮಹಿಳೆಯರು. ಅಲ್ಲರಿ, ಕಾಲು ಜಾರಿ ಬಿದ್ದದ್ದನ್ನ ಯಾರಾದ್ರೂ ನೋಡಿರ್ಬೇಕಲ್ಲ. ನೇತ್ರಾವತಿ ಸ್ನಾನಘಟ್ಟದಲ್ಲಿ 4 CC ಕ್ಯಾಮೆರಾ ಇದಾವೆ. ಎಲ್ಲಿದೆ ಕಾಲು ಜಾರಿ ಬಿದ್ದಿದ್ದು? ಆನಂತರ ಕಾಲು ಜಾರಿ ಸ್ನಾನಘಟ್ಟದಲ್ಲಿ ಕಾಲು ಜಾರಿ ಬಿತ್ತಂತ ಮಹಿಳೆ ಸತ್ತ ಮೇಲೆ ಅಲ್ಲೇ ಹಿಂಗೆ ಎದ್ದು ಬಿಡ್ತಂತ ಡೆಡ್ ಬಾಡಿ. ಅಂದ್ರೆ ಇದನ್ನ ಕೆರೆನ ನೇತ್ರಾವತಿ ಅದು ನದಿನ ಅಥವಾ ಕೆರೆನ ಬಾವಿನ ಹೇಳಿ. ಈ ಬಾವಿಯಲ್ಲಿ ಬಿದ್ದರೆ ಅದೇ ಬಾವಿಯಲ್ಲಿ ಶವ ಅಲ್ಲೇ ಸಿಗ್ತದೆ ಶವ. ಕೆರೆಯಲ್ಲಿ ಬಿದ್ದರೆ, ದೊಡ್ಡ ಕೆರೆ ಇದ್ರೆ ಅಲ್ಲಿ ಬಿದ್ದರೆ ಎಲ್ಲ ಎಷ್ಟೋ ಕಡೆ ಇನ್ನೂ ಸ್ವಲ್ಪ ದೂರ ಸಿಗ್ತದೆ, ಬಟ್ ಅದೇ ಕೆರೆಯಲ್ಲಿ ಸಿಗ್ತದೆ. ನೇತ್ರಾವತಿ ನದಿ ಒಳ ಸುಳಿವು ಎಷ್ಟು ಸ್ಟ್ರಾಂಗ್ ಆಗಿದೆ, ಅಂಡರ್ ಕರೆಂಟ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ಒಂದ್ಸಾರಿ ಮುಳುಗಿದ್ರೆ ಎಷ್ಟೋ ದೂರದಲ್ಲಿ ಹೋಗಿ ಬೀಳ್ತವೆ ಡೆಡ್ ಬಾಡೀಸ್. ಅಲ್ಲೇ ಸಿಗ್ತದೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಬೀಳ್ತಾಳಂತೆ, ಡೆಡ್ ಬಾಡಿ ಅಲ್ಲೇ ಸಿಗ್ತಂತೆ. ಇವ್ರು ಕತೆ. ಆ ನಂತರ ಮೋಕ್ಷ ಸಲುವಾಗಿ ಬೀಳ್ತಾ ಇದ್ರಂತೆ, ಮೋಕ್ಷ ಸಿಗಲಿ ಅಂತ ಹೇಳಿ. ನಕಲಿ ದೇವಮಾನವನ ಈ ಕಟ್ಟುಕತೆ ಎಲ್ಲರೂ ಕೇಳಬೇಕಂತೆ, ಆ ಮಾತನ್ನು ನಾವು ನಂಬಬೇಕಂತೆ, ಅವನ ಮಾತು ನಂಬಿ ಅವನಿಗೆ ನಾವು ಹೇಳ್ಬೇಕಂತೆ, ನೀನೇ ಮಾತನಾಡುವ ಮಂಜುನಾಥ ಅಂತ ಹೇಳ್ಬೇಕಂತೆ ಅವನಿಗೆ. ಇದು ಅರ್ಥ ಆಗಬೇಕು. ಆ ನಂತರ ಕೊನೆಯದಾಗಿ ಈ ಮಹಾಬಲ ಶೆಟ್ಟಿ ರೋಲ್ ಏನ್ರಿ ಇದರಲ್ಲಿ? ಪ್ರತಿ ಸಾರಿ ಸೌಜನ್ಯ ಕೇಸಲ್ಲಿ ನಿಮ್ಗೆ ಗೊತ್ತಿರಲಿ, ಸೌಜನ್ಯ ಕೇಸ್ನಲ್ಲಿ ನಾನು ಪ್ರಕರಣದಲ್ಲಿ ಮಾತಾಡ್ತಾ ಇದ್ದೀನಿ. 2012 ಅಕ್ಟೋಬರ್ 12ನೇ ತಾರೀಕಿಗೆ, ಅಂದ್ರೆ 11ನೇ ತಾರೀಕಿಗೆ ಸಂತೋಷ್ ರಾವ್ನ ಸಾಯಂಕಾಲ ಅಲ್ಲಿಯ ಸ್ಥಳೀಯರು ಸಸ್ಪೆಕ್ಟೆಡ್ ರೇಪಿಸ್ಟ್ ಮಲಿಕ್ ಜೈನ್ ಅವನು ಹಿಡ್ಕೊಂಡು ಬರ್ತಾನೆ. 11ನೇ ತಾರೀಕು ಸಾಯಂಕಾಲ. 12ನೇ ತಾರೀಕಿಗೆ ಅಲ್ಲಿಯ ಸರ್ಕಾರಿ ಅಧಿಕಾರಿ, ವೈದ್ಯಾಧಿಕಾರಿ ಆದಮ್ ಅವರು ಹೇಳ್ತಾರೆ, ಇವನ ಮರ್ಮಾಂಗದ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಹೇಳ್ತಾರೆ, ವರದಿ ಕೊಡ್ತಾರೆ. ಹಂಗೆ ಕೊಟ್ಟ ತಕ್ಷಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ? 12ನೇ ತಾರೀಕಿಗೆ ದಾಖಲೆಗಳನ್ನು ನೋಡಿ, ಸ್ಕ್ರೀನ್ ನಲ್ಲಿ ಬರ್ತಾ ಇದೆ. 12ನೇ ತಾರೀಕಿಗೆ 4 ಗಂಟೆಗೆ ಮಹಾಬಲ ಶೆಟ್ಟರ್ ಹತ್ರ ಹೋಗ್ಬಿಡ್ತಾನೆ ಯಾರು ಸಂತೋಷ್ ರಾವ್. ಹೋಗಿ ಅವನ ಮರ್ಮಾಂಗ ನೋಡ್ತಾರೆ. ಆದಮ್ ಅವ್ರು ನೋಡಿದಾಗ ಯಾವ ಗಾಯ ಸಿಕ್ಕಿಲ್ಲ. ಆಮೇಲೆ ಅವನ ಮರ್ಮಾಂಗವನ್ನು ಒಯ್ದು ಮಹಾಬಲ ಶೆಟ್ಟರ್ಗೆ ತೋರಿಸ್ತಾರೆ ಮರ್ಮಾಂಗವನ್ನು, ಸಂತೋಷ್ ರಾವ್. ಅವಾಗ ಅವರು ಗಾಯ ಆಗಿಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ. ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ಹೋಗ್ರಿ? ಇಲ್ಲ ಅವೆಲ್ಲಕ್ಕೂ ಒನ್ ಆಫ್ ದ ಬೆಸ್ಟ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇದ್ದಾರೆ, ಅಲ್ಲಿ ಯಾಕೆ ಕರ್ಕೊಂಡು ಹೋಗಲಿಲ್ಲ? KS ಹೆಗಡೆ ಪ್ರೈವೇಟ್ ಮೆಡಿಕಲ್ ಆಸ್ಪತ್ರೆಗೂ ಮಹಾಬಲ ಶೆಟ್ಟರಿಗೂ ಈ ಧರ್ಮಸ್ಥಳಕ್ಕೂ ಏನು ಇದ್ದಂಥ ಶವಗಳಿಗೆ ಏನು ಸೆಟ್ಟಿಂಗ್ ಇದೆ? ಏನು ಈ ಬಡ್ಡಿ ಪೂಜ್ಯರು ಏನಾದರೂ ಗುತ್ತಿಗೆ ಕೊಟ್ಬಿಟ್ರಾ KS ಹೆಗಡೆ ಮೆಡಿಕಲ್ ಹಾಸ್ಪಿಟಲ್ಗೆ? ಕಾಂಟ್ರಾಕ್ಟ್ ಏನಾದರೂ ಕೊಟ್ಟಿದ್ದಾರಾ? ಕೇಳಬೇಕಲ್ಲ ಅದನ್ನ. ಗೌರ್ಮೆಂಟ್ ಹಾಸ್ಪಿಟಲ್ 2-3 ಬೆಳ್ತಂಗಡಿ ಇದೆ, ಪುತ್ತೂರು ಸ್ವಲ್ಪ ದೂರದಲ್ಲಿ ಪುತ್ತೂರು ಇದೆ, ಈ ಕಡೆ ಹೋದ್ರೆ ಬಂಟ್ವಾಳ ಹಾಸ್ಪಿಟಲ್ ಇದೆ. ದೊಡ್ಡದು ಬೇಕು ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂಥ ವೆನ್ಲಾಕ್ ಹಾಸ್ಪಿಟಲ್ ಇದೆ. ಅದನ್ನೆಲ್ಲ ಬಿಟ್ಟು KS ಮೆಡಿಕಲ್ ಹಾಸ್ಪಿಟಲ್, ಅದರಲ್ಲೇ ಶ್ರೀಮಾನ್ ಯಾರು ಮಹಾಬಲ ಶೆಟ್ಟರು, ಏನು ಸೆಟ್ಟಿಂಗ್ ಇದೆ, ಏನು ನಡೀತಾ ಇದೆ ಅನ್ನುವಂಥ ಸಂಶಯ ಇದೆ. SIT ಅವರು ತನಿಖೆ ಮಾಡಬೇಕಲ್ವಾ? ಅದನ್ನು ಬಿಟ್ಟು SIT ನಿಂತು ಹೋಗುತ್ತದೆ. 1 ವಾರದಲ್ಲಿ ಹೋಗಿಬಿಟ್ಟು ನಿಂತು ಬಿಡ್ತದೆ. ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟರ್ ಜೈಲಿಗೆ ಹೋಗ್ತಾರೆ. ಜಯಂತ್ ಸದ್ಯದರಲ್ಲೇ ಬಂಧನ, ವಿಠಲ್ ಗೌಡರು ಬಂಧನ, ಗಿರೀಶ್ ಮಟ್ಟಣ್ಣವ್ರಿಗೆ ಡವಡವ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ? TV ಚಾನಲ್ ಅವ್ರು ಹೋಗೋದು ಯಾರ ಹತ್ರ? ಗೃಹ ಸಚಿವರ ಹತ್ರ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಗೊತ್ತಾಯ್ತಲ್ಲ ಷಡ್ಯಂತ್ರ ಏನು. ಇಷ್ಟೆಲ್ಲ ಇಟ್ಕೊಂಡು SIT ನಿಲ್ಲಿಸ್ಬೇಕಾ? ಜನಸಾಮಾನ್ಯರು ತೀರ್ಮಾನ ಮಾಡಿ. ಯಾಕೆ ಮಹೇಶ್ ಶೆಟ್ಟರ್ ಮೇಲೆ ನಿರಂತರವಾದ ಕೇಸ್ ಆಗ್ತಾ ಇದ್ದಾರೆ? ನಿರಂತರವಾಗಿ ನಮ್ಮ ಮೇಲೆ ಮಾಧ್ಯಮಗಳು, ಕೆಲವೊಂದಿಷ್ಟು ಟ್ರೋಲ್ ಪೇಜರ್ಗಳು, ಕೆಲವೊಂದಿಷ್ಟು ಈ ದಲಾಲರು ಹಗಲು ರಾತ್ರಿ ಅದೇ ಟಿವಿ, ಬಹುಶಃ ರಾತ್ರಿ ಊಟನೂ ಅಲ್ಲೇ ಕೊಡ್ತಾರೆ ಕಾಣ್ತದೆ, ಅದೇ TV ಚಾನಲ್ ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿರ್ಬೇಕು ಅವ್ರಿಗೆ. ಬೆಳಗ್ಗೆಯಿಂದ ರಾತ್ರಿ ಬೆಳತ್ತೆ ಹಾಗೆ ಅದೇ ದಲಾಲರು. ಈ ವಿಷಯ ಯಾಕೆ ಮಾತಾಡೋಕ್ಕಾಗಲ್ಲ ಅವ್ರಿಗೆ?
ನಾವು ಕೇಳ್ತಾ ಇರೋದು ಜನಸಾಮಾನ್ಯರು ಎಷ್ಟು ಜನ ನರಳಿ ಸತ್ತಿದಾರಲ್ಲ ಅವರಿಗೆ ನ್ಯಾಯ ಸಿಗಲಿ. ಇನ್ನೂ ಅನೇಕ ಹೂತಿಟ್ಟ ಶವಗಳಿದೆ. ಆ ಚಿನ್ನಯ್ಯನ ದಾರಿ ತಪ್ಪಿಸಿದವರು ಯಾರು, ಅವನ ಉಲ್ಟಾ ಹೊಡೆಯೋದಂಗೆ ಮಾಡಿದಂತಹ ಅದರ ಷಡ್ಯಂತ್ರ ಏನು, ಅದು ಬಯಲಾಗಬೇಕು. ಆ ಎಲ್ಲ ಜವಾಬ್ದಾರಿ SIT ಮೇಲಿದೆ. ಇಡೀ SITನ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅನೇಕ ಜನ ದೈವ ಸ್ವರೂಪಿಯಾಗಿ ನೋಡ್ತಾ ಇದ್ದಾರೆ. ನಿರೀಕ್ಷೆಗಳ ಬೆಟ್ಟವೇ ಇದೆ. SIT ಸರಿಯಾಗಿ ತನಿಖೆ ಮಾಡಲಿ ಅಂತ ಹೇಳಿ ಅವ್ರಿಗೆ ಬೆಂಬಲ ಕೊಡ್ತಾ, ಯಾವ ಕಾರಣಕ್ಕೂ ಕೂಡ SIT ತನಿಖೆ ನಿಲ್ಲಬಾರ್ದು. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಸೌಜನ್ಯ ಅನ್ನುವಂಥ ಹೋರಾಟ, ಸೌಜನ್ಯ ಅಂತ ಹೇಳಿದ್ರೆ ಬರೀ ಸೌಜನ್ಯ ಒಂದು ಪ್ರಕರಣ ಅಲ್ಲ, ನೂರಾರು ದಬ್ಬಾಳಿಕೆಯ ಪ್ರಕರಣಗಳ ಒಂದು ಪ್ರತಿಬಿಂಬ, ಒಂದು ಸಂಕೇತ ಸೌಜನ್ಯ. ಎಲ್ಲರೂ ಕೂಡ ಈ ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಡಿ ಮತ್ತು ಸತ್ಯವನ್ನ ವಿಶ್ಲೇಷಣೆ ಮಾಡಿ ಪ್ರಸಾರ ಮಾಡ್ತಕ್ಕಂತಹ ಈ ರೀತಿ ಅನೇಕ ಯೂಟ್ಯೂಬ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ. ವಿನಾಕಾರಣ ಸುಳ್ಳು, ಷಡ್ಯಂತ್ರ, ಬಂಧನ, ಸುಳ್ಳು ಜಳ್ಳು ಹೇಳುವಂಥ ದೊಡ್ಡ ದೊಡ್ಡ TV ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ದುಡ್ಡನ್ನು ಹಾಳು ಮಾಡಬೇಡಿ. ಸತ್ಯವನ್ನ ವಿಶ್ಲೇಷಣೆ ಮಾಡ್ತಾ ಇರುವಂತಹ ಯೂಟ್ಯೂಬರ್ಗಳಿಗೆ ಬೆಂಬಲ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಸತ್ಯದ ಹೋರಾಟಕ್ಕೆ, ಸೌಜನ್ಯ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.